Hello, my dear students. I am Gautam, and I am a geography faculty in Classic KS and IS Study Circle, Dharwad. We have planned here in YouTube to complete climatology in one shot. All the topics of climatology will be discussed here. So today's topic will be seasons. ನಾವು ಕ್ಲೈಮೆಟಾಲಜಿಯ ಕಂಪ್ಲೀಟ್ ಎಲ್ಲ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀವಿ. ಅದರಲ್ಲಿ ಮೊದಲನೇ ಟಾಪಿಕ್ ಏನು ತಗೊಂಡಿದ್ದೀವಿ ಅಂದರೆ ಸೀಸನ್ಸ್ ಅನ್ನು ತಗೊಂಡಿವಿ. ಸೀಸನ್ಸ್ಗಳಿಗೆ ಕನ್ನಡದಲ್ಲಿ ಋತುಗಳು ಅಂತ ಕರೀತಾರೆ. ಸೊ ಋತುಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರತಕ್ಕಂಥ ಋತುಗಳನ್ನು ಇಲ್ಲಿ ಬರೀತೇನೆ. ಋತುಗಳಲ್ಲಿ ಮೊದಲಿಗೆ ನಮ್ಗೆ ಬರ್ತಕ್ಕಂಥ ಋತುಗಳಲ್ಲಿ ಬೇಸಿಗೆ ಋತು, ಚಳಿಗಾಲ, ವಸಂತಕಾಲ ಮತ್ತು ಶರತ್ಕಾಲ. ಓಕೆ, ಈ ತರ ನಾವು ಋತುಗಳು ಕಂಡುಬರ್ತಾವೆ ಭೂಮಿಯ ಮೇಲೆ. ನಾವು ಭಾರತದಲ್ಲಿನ ಋತುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿಲ್ಲ. ರಾದರ್ ನಾವು ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಭೂಮಿಯ ಮೇಲೆ ಎಲ್ಲಾ ವಲಯಗಳಲ್ಲಿ ಕಂಡುಬರ್ತಕ್ಕಂಥ ಋತುಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಇದೇ ಸೀಸನ್ಸ್ ಗಳನ್ನ ನಾವು ಇಂಗ್ಲಿಷ್ ಒಳಗ ಸಮ್ಮರ್ ಅಂತ ಕರಿತೀವಿ, ಸಮ್ಮರ್. ಚಳಿಗಾಲಕ್ಕ ವಿಂಟರ್ ಅಂತ ಕರಿತೀವಿ, ವಿಂಟರ್. ವಸಂತ ಕಾಲಕ್ಕ ಸ್ಪ್ರಿಂಗ್ ಅಂತ ಕರಿತೀವಿ, ಅಂಡ್ ಶರತ್ ಕಾಲಕ್ಕ ಆಟಮ್ ಅಂತ ಕರಿತೀವಿ. ಓಕೆ, ಈ ಋತುಗಳ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಋತುಗಳ ಬಗ್ಗೆ ನಮಗೆ ಕಂಪ್ಲೀಟ್ ಐಡಿಯಾ ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಭೂಮಿಯ ಮೇಲಿರ್ತಕ್ಕಂಥ ವಲಯಗಳ ಬಗ್ಗೆ ಸ್ವಲ್ಪ ಐಡಿಯಾ ಬೇಕು. ಸೊ ಆ ಬೇಸಿಕ್ಸ್ ಗಳಿಂದ ಸ್ಟಾರ್ಟ್ ಮಾಡಿ ತದನಂತರ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸೀಸನ್ಸ್. ಓಕೆ, ಸೊ ಮೊದಲನೇ ಟಾಪಿಕ್ ನಾವೇನು ಡಿಸ್ಕಸ್ ಮಾಡೋಣ ಅಂದ್ರೆ ನಮ್ಮ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಪ್ರಮುಖ ಅಕ್ಷಾಂಶಗಳು. ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ some important latitudes which are present over the earth and also about the zones. We need to indicate the zones first. Only after that we will be able to understand what's in northern hemisphere as well as southern hemisphere. ಉತ್ತರ ಗೋಳಾರ್ಧದಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಯಾವ ಋತುಗಳು ಕಂಡುಬರ್ತಾವ ಅನ್ನೋದನ್ನ ಗೊತ್ತಾಗ್ತದೆ. ಆದ್ದರಿಂದ ನಾವು ಮೊದಲು ಅಕ್ಷಾಂಶಗಳನ್ನ ಗುರುತಿಸ್ಬಿಡೋಣ ಅಂತ. ಓಕೆ, ನೋಡ್ರಿ, ಓಕೆ, ಇಲ್ಲಿರ್ತಕ್ಕಂಥ ಅಕ್ಷಾಂಶವನ್ನು ನಾವು ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ ಅಥವಾ ಇಂಗ್ಲಿಷ್ ಅಲ್ಲಿ ಇಕ್ವೇಟರ್ ಅಂತ ಕರಿಬಹುದು. ಓಕೆನಾ? ಇದೇ ರೀತಿ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಅಕ್ಷಾಂಶ 23.5 ಡಿಗ್ರಿ ಉತ್ತರ. ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಅಕ್ಷಾಂಶ 23.5 ಡಿಗ್ರಿ ಉತ್ತರ, 23.5 ಡಿಗ್ರಿ ನಾರ್ತ್ ಮತ್ತು 23.5 ಡಿಗ್ರಿ ಸೌತ್. ಇದೇ ರೀತಿ ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ವಲಯವನ್ನ ಅಥವಾ ಈ ಒಂದು ಅಕ್ಷಾಂಶವನ್ನ ನಾವು 66.5 ಡಿಗ್ರಿ ಉತ್ತರ, ಇಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಅಕ್ಷಾಂಶವನ್ನ ನಾವು 66.5 ಡಿಗ್ರಿ ದಕ್ಷಿಣವನ್ನಾಗಿ ಗುರುತಿಸಿವಿ. ಓಕೆ, ಯು ಹ್ಯಾವ್ ಜಸ್ಟ್ ಮೆನ್ಷನ್ಡ್ ಸಮ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಓವರ್ ದ ಅರ್ತ್. ಲೈಕ್ ಇಫ್ ಯು ಟ್ರೈ ಟು ಕಾನ್ಸಂಟ್ರೇಟ್ ಹಿಯರ್, ಬಿ ವೆರಿ ಕೇರ್ಫುಲ್. ದಿಸ್ ಪರ್ಟಿಕ್ಯುಲರ್ ಲ್ಯಾಟಿಟ್ಯೂಡ್ ಇಸ್ ವಾಟ್ ಇಸ್ ಕಾಲ್ಡ್ as equator. ಈ ಒಂದು ಅಕ್ಷಾಂಶವನ್ನ ನಾವು ಸಮಭಾಜಕ ವೃತ್ತ ಅಂತ ಕರಿತೀವಿ, ಸಮಭಾಜಕ ವೃತ್ತ. ಇದೇ ರೀತಿ ಇಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಅಕ್ಷಾಂಶವನ್ನ ಸಮಭಾಜಕ ವೃತ್ತ ಅಂದ್ರೆ ಎಷ್ಟು? 0 ಡಿಗ್ರಿ. ಓಕೆನಾ? ಇಲ್ಲಿ ಕಂಡುಬರ್ತಕ್ಕಂಥ ಈ ಒಂದು ಅಕ್ಷಾಂಶಗಳನ್ನ ಅಂದ್ರೆ 0 ಡಿಗ್ರಿ ಏನ್ ಮಾಡ್ತದ, ನಮ್ಮ ಭೂಮಿಯನ್ನ 2 ಗೋಳಾರ್ಧಗಳಾಗಿ ವಿಂಗಡಣೆ ಮಾಡ್ತದ. ಇಕ್ವೇಟರ್ ಅನ್ನೋದು ಇಟ್ ವಿಲ್ ಡಿವೈಡ್ ದ ಹೋಲ್ ಅರ್ತ್ ಇಂಟು 2 ಹೆಮಿಸ್ಫಿಯರ್ಸ್, ನಾರ್ದರ್ನ್ ಹೆಮಿಸ್ಫಿಯರ್ ಆಸ್ ವೆಲ್ ಆಸ್ ಸದರ್ನ್ ಹೆಮಿಸ್ಫಿಯರ್, ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ. ಸೊ ಇಕ್ವೇಟರ್ ನಾರ್ತ್ ಅಲ್ಲಿ ಇರ್ತಕ್ಕಂಥ ಈ ಎಲ್ಲ ವಲಯಗಳನ್ನ ನಾವು ಉತ್ತರ ಗೋಳಾರ್ಧವನ್ನಾಗಿ ಗುರುತಿಸಿವಿ. ಅದೇ ರೀತಿ ಈ ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಸದರ್ನ್ ಸೈಡ್ ಇರ್ತಕ್ಕಂಥ ಎಲ್ಲ ವಲಯವನ್ನ ನಾವು ದಕ್ಷಿಣ ಗೋಳಾರ್ಧ ಅಂತ ಗುರುತಿಸ್ತೀವಿ. ಓಕೆನಾ? ಸೊ ಇಲ್ಲಿರ್ತಕ್ಕಂಥ ಒಂದು ಅಕ್ಷಾಂಶವನ್ನ ನೋಡ್ರಿ, ಇದಕ್ಕೆ ನಾವೇನಂತ ಕರಿತೇವೆ ಅಂದ್ರೆ 23.5 ಡಿಗ್ರಿ ನಾರ್ತ್ ಅಕ್ಷಾಂಶ ಅಥವಾ ಲ್ಯಾಟಿಟ್ಯೂಡ್. ಈ ಒಂದು ಲ್ಯಾಟಿಟ್ಯೂಡ್ ಅನ್ನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದೇ ರೀತಿ ಇಲ್ಲಿರ್ತಕ್ಕಂಥ ಈ ಒಂದು ಅಕ್ಷಾಂಶವನ್ನ ನಾವು 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಅಂತ ಕರಿಬಹುದು. ಸೊ ಈ ಲ್ಯಾಟಿಟ್ಯೂಡ್ ಅನ್ನ ಅಥವಾ ಅಕ್ಷಾಂಶವನ್ನ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂತ ಕರಿತೀವಿ. ಇದಕ್ಕೆ ನಾವು ಕನ್ನಡದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದೇ ರೀತಿ ಕೆಳಗಡೆ ನೋಡ್ರಿ, ಈ ಪ್ರಮುಖ ಅಕ್ಷಾಂಶವನ್ನ ನಾವು 66.5 ಡಿಗ್ರಿ ದಕ್ಷಿಣ, ಇಲ್ಲಿರ್ತಕ್ಕಂಥ ಅಕ್ಷಾಂಶವನ್ನ 66.5 ಡಿಗ್ರಿ
ಉತ್ತರ ಅಂತ ಗುರುತಿಸಿವೆ. ಸೊ 66.5 ಡಿಗ್ರಿ ಉತ್ತರದ ಉತ್ತರ ಭಾಗದಲ್ಲಿ ನಾವು ಆರ್ಕ್ಟಿಕ್ ಓಷನ್ ಅನ್ನು ನೋಡುವಂತ ಕಾರಣದಿಂದ ಈ ಒಂದು ಅಕ್ಷಾಂಶವನ್ನ ನಾವು ಆರ್ಕಿಟಿಕ್ ಸರ್ಕಲ್ ಅಥವಾ ಇದಕ್ಕೇನಂತ ಕರಿತೇವೆ ಅಂದ್ರೆ ಆರ್ಕಿಟಿಕ್ ವೃತ್ತ ಅಂತ ಕರಿತೀವಿ. ಓಕೆನಾ. ಇದೇ ರೀತಿ ಇಲ್ಲಿ 66.5 ಡಿಗ್ರಿ ಸೌತ್ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶದ ದಕ್ಷಿಣದಲ್ಲಿ ಇರ್ತಕ್ಕಂಥ ಭಾಗವನ್ನ ಅಂಟಾರ್ಕ್ಟಿಕಾ ಖಂಡ ಅಂತ ಕರಿತೀವಿ. ಆದ್ದರಿಂದ ಇಲ್ಲಿರ್ತಕ್ಕಂಥ ಒಂದು ಅಕ್ಷಾಂಶವನ್ನ ಅಂಟಾರ್ಕ್ಟಿಕಾ ಸರ್ಕಲ್ ಅಥವಾ ಇದಕ್ಕೆ ನಾವು ಅಂಟಾರ್ಕ್ಟಿಕಾ ವೃತ್ತ ಅಂತ ಕರಿತೀವಿ. ಸೊ ಇದೇ ರೀತಿ 90 ಡಿಗ್ರಿ ಕಡೆ ಇರತಕ್ಕಂಥ ಈ ಒಂದು ಅಕ್ಷಾಂಶವನ್ನು 90 ಡಿಗ್ರಿಯಲ್ಲಿ 90 ಡಿಗ್ರಿ ನಾರ್ತ್ ಇದಕ್ಕೆ ನಾರ್ತ್ ಪೋಲ್ ಅಂತ ಕರಿತೀವಿ ಅಥವಾ ಉತ್ತರ ಧ್ರುವ ಅಥವಾ ಉತ್ತರ ಧ್ರುವಿ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಈ ಒಂದು ಅಕ್ಷಾಂಶವನ್ನ 90 ಡಿಗ್ರಿ ಸೌತ್ ಅಂತ ಕರಿತೀವಿ. ಇದಕ್ಕೆ ನಾವೇನಂತ ಕರಿಬಹುದು ಅಂದ್ರೆ ಸೌತ್ ಪೋಲ್ ಅಂತ ಕರಿಬಹುದು. ಸೊ ನಾವು ಪ್ರಮುಖ ಅಕ್ಷಾಂಶಗಳನ್ನ ಗುರುತಿಸಾದ್ಮೇಲೆ ಅಥವಾ ಆಫ್ಟರ್ ಮೆನ್ಷನಿಂಗ್ ಆರ್ ಇಂಡಿಕೇಟಿಂಗ್ ಆಲ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ we'll be able to divide the whole zones of the earth into several types. If you try to concentrate here, ಇಲ್ಲಿರ್ತಕ್ಕಂಥ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಧ್ಯದಲ್ಲಿ ಇರತಕ್ಕಂಥ ಈ ಒಂದು ಝೋನ್ ಅನ್ನ ನಾವು ಟ್ರಾಪಿಕಲ್ ಝೋನ್ ಅಥವಾ ಉಷ್ಣವಲಯ ಅಂತ ಕರಿತೀವಿ. ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಇದೇ ಒಂದು ಭಾಗದ ಮೇಲೆ ಅತ್ಯಂತ ಜಾಸ್ತಿ ಪ್ರಮಾಣದಲ್ಲಿ ಬೀಳೋದನ್ನ ನಾವು ನೋಡ್ತೀವಿ. ಅದು ಹೆಂಗ ನೋಡ್ತೇವೆ ಅನ್ನೋದನ್ನ ನಾನು ನಿಮಗೆ ಸೀಸನ್ಸ್ ಗಳ ಒಂದು ಡಯಾಗ್ರಾಮ್ ಅಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನಂತ. ಸೊ ಇಲ್ಲಿ ನಾವು ಏನಂತ ಕರಿಬಹುದು ಇದನ್ನ ಸರ್ ಟ್ರಾಪಿಕಲ್ ಝೋನ್ ಅಂತ ಕರಿಬಹುದು. ಟ್ರಾಪಿಕಲ್ ಅಥವಾ ಕನ್ನಡದಲ್ಲಿ ಇದನ್ನ ನಾವು ಉಷ್ಣವಲಯ ಅಂತ ಕರಿಬಹುದು. ಉಷ್ಣ ವಲಯ. ಓಕೆನಾ. ಇದೇ ರೀತಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಕ್ಟಿಕ್ ಸರ್ಕಲ್ ಮಧ್ಯೆ ಇರತಕ್ಕಂತಹ ಈ ಒಂದು ವಲಯವನ್ನ ನಾವು ಸಮಶೀತೋಷ್ಣ ವಲಯ ಅಂತ ಕರಿತೀವಿ ಅಥವಾ ಇಂಗ್ಲಿಷ್ ಒಳಗ ಇದನ್ನ ನಾವು ಟೆಂಪರೇಟ್ ಝೋನ್ ಅಂತ ಕರಿತೀವಿ. ಟೆಂಪರೇಟ್ ಝೋನ್ ಅಥವಾ ಸಮಶೀತೋಷ್ಣ ವಲಯ. ಸಮಶೀತೋಷ್ಣ ವಲಯ. ಒಂದ್ ವೇಳೆ ಈ ಒಂದು ವಲಯವನ್ನ ನಾವು ಟೆಂಪರೇಟ್ ಅಥವಾ ಸಮಶೀತೋಷ್ಣ ವಲಯ ಅಂತ ಕರಿಲಿತ್ತೇವೆ ಅಂದ್ರೆ ಈ ವಲಯವನ್ನು ಕೂಡ ನಾವು ಟೆಂಪರೇಟ್ ಮತ್ತು ಸಮಶೀತೋಷ್ಣ ವಲಯ ಅಂತಾನೆ ಕರಿಬೇಕು. ಯಾಕಂದ್ರೆ ಇದು ಉತ್ತರ ಸಮಶೀತೋಷ್ಣ ವಲಯ ಆಗ್ಬಿಡ್ತದ. ಇಲ್ಲಿರ್ತಕ್ಕಂಥ ಈ ವಲಯ ದಕ್ಷಿಣ ಸಮಶೀತೋಷ್ಣ ವಲಯ ಅಂತ ಆಗ್ತದೆ. ಸೊ ಇಲ್ಲಿರ್ತಕ್ಕಂಥ ಈ ವಲಯವನ್ನ ನಾವು ಶೀತ ವಲಯ ಅಂತ ಕರಿಬಹುದು ಅಥವಾ ಇದಕ್ಕ ಫ್ರಿಜಿಡ್ ಆರ್ ಪೋಲಾರ್ ಝೋನ್ ಅಂತ ಕರೀತಾರೆ. ಇದೇ ರೀತಿ ಇಲ್ಲಿರ್ತಕ್ಕಂಥ ವಲಯವನ್ನು ಕೂಡ ನಾವು ಫ್ರಿಜಿಡ್ ಆರ್ ಪೋಲಾರ್ ಝೋನ್ ಅಂತ ಕರಿಬಹುದು. ಇದು ನಾರ್ತ್ ಅಲ್ಲಿ ಇರ್ತಕ್ಕಂಥ ಫ್ರಿಜಿಡ್ ಝೋನ್, ಇದು ಸೌತ್ ಅಲ್ಲಿ ಇರ್ತಕ್ಕಂಥ ಫ್ರಿಜಿಡ್ ಝೋನ್. ಸೊ ನಮಗ ಏನ್ ಬೇಸಿಕ್ಸ್ ಬೇಕಾಗಿತ್ತು ಅದನ್ನ ನಾವು ಈ ತರ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಕೊಂಡ್ಬಿಟ್ಟಿವಿ. ಸೊ ವಲಯಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ 3 ವಿಭಾಗಗಳಲ್ಲಿ ಪ್ರಮುಖವಾಗಿ ನಾವು ಗುರುತಿಸಬಹುದು. ಮತ್ತೆ ನೀವು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಅಥವಾ ವೆನ್ ವಿ ಮೂವ್ ಫ್ರಮ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟು 30 ಡಿಗ್ರಿ ನಾರ್ತ್, even that particular belt becomes a zone. That particular zone we are calling it as subtropical zone. ಅದಕ್ಕೆ ನಾವು ಉಪ ಉಷ್ಣ ವಲಯ ಅಂತಾನೂ ಕರಿತೀವಿ. ಬಟ್ ಅದರ ಅವಶ್ಯಕತೆ ನಮಗಿಲ್ಲ ಇವಾಗ ಸದ್ಯ ಸೀಸನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದ್ದರಿಂದ ನಾವು ಈ 3 ವಲಯಗಳನ್ನ ತೆಗೆದುಕೊಂಡು ಮುಂದೆ ಹೋಗೋಣ ಅಂತ. ಓಕೆನಾ. ಓಕೆ ಓಕೆ ಇಷ್ಟು ಬೇಸಿಕ್ಸ್ ಆದ ನಂತರ, ಇಷ್ಟೆಲ್ಲ ಬೇಸಿಕ್ಸ್ ಆದ ನಂತರ ನಾವೇನ್ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಸರ್ ಬೇಸಿಗೆಗಾಲದಂದು ಏನಿರ್ತದ ಅನ್ನೋದನ್ನ ಡಿಸ್ಕಸ್ ಮಾಡ್ಬೇಕು. ತದನಂತರನೇ ನಮ್ಗೆ ಗೊತ್ತಾಗ್ತದ ಯಾವ ಗೋಳಾರ್ಧದಲ್ಲಿ ಯಾವ ಋತುಗಳು ಕಂಡು ಬರ್ತಾವೋ ಅಥವಾ ವಾಟ್ ಆರ್ ದೋಸ್ ಸೀಸನ್ಸ್ ವಿಚ್ ವಿ ಆರ್ ಅಬ್ಸರ್ವಿಂಗ್ ಇನ್ ವಾಟ್ ಆರ್ ದ ಹೆಮಿಸ್ಫಿಯರ್ಸ್. ಓಕೆನಾ. ಸೊ ಇಲ್ಲಿ ಬೇಸಿಗೆಗಾಲ ಐತಂದ್ರೆ ಡೆಫಿನೆಟ್ಲಿ ಬೇಸಿಗೆಗಾಲದಲ್ಲಿ ಯಾವುದೇ ಪ್ರದೇಶದ ಮೇಲೆ ಉಷ್ಣಾಂಶ ಜಾಸ್ತಿ ಇರೋದನ್ನ ನೋಡ್ತೀವಿ. ಉಷ್ಣಾಂಶ ಜಾಸ್ತಿ ಇರೋದು ಅಂದ್ರೆ ಟೆಂಪರೇಚರ್ ಜಾಸ್ತಿ ಐತಂದಂಗ ಅರ್ಥ. ಓಕೆನಾ. ಟೆಂಪರೇಚರ್ ಜಾಸ್ತಿ ಇದ್ರೆ ಅಥವಾ ಟೆಂಪರೇಚರ್ ಹೆಚ್ಚಾಗಿದ್ರೆ ಡೆಫಿನೆಟ್ಲಿ ಅಲ್ಲಿ ಆವಿಯಾಗುವಿಕೆ ಬಹಳ ಜಾಸ್ತಿ ನಡೀತಿರ್ತದ. ಏನ್ ನಡೀತಿರ್ತದ? ಎವಾಪೊರೇಷನ್ ಅಂತ ಕರಿತೀವಿ. ಸೊ ಈ ಎವಾಪೊರೇಷನ್ ಇಂದ ಏನಾಗ್ತದ ಸರ್? ಹ್ಯೂಮಿಡಿಟಿ ವಾತಾವರಣದಲ್ಲಿ ಜಾಸ್ತಿ ಆಗ್ತದ. ಹ್ಯೂಮಿಡಿಟಿ ಜಾಸ್ತಿ ಆದಂತೆ, ಹ್ಯೂಮಿಡಿಟಿ ಅಂದ್ರೆ ಆರ್ದ್ರತೆ. ಸೊ ಈ ಆರ್ದ್ರತೆ ಜಾಸ್ತಿ ಆದಂತೆ ನಾವ್ ಏನ್ ನೋಡ್ತೀವಿ ಅಂದ್ರೆ ವಾತಾವರಣದಲ್ಲಿ ಸ್ಯಾಚುರೇಟೆಡ್ ಏರ್ ಅನ್ನ ನೋಡ್ತೀವಿ. ಈ ಸ್ಯಾಚುರೇಟೆಡ್ ಏರ್ ಇದ್ದಾಗ ಸರ್ ಕ್ಲೌಡ್ಸ್ ಗಳ ನಿರ್ಮಾಣ ಆಗ್ತದ ಅಥವಾ ಕ್ಲೌಡ್ಸ್ ಫಾರ್ಮೇಶನ್ ಟೇಕ್ಸ್ ಪ್ಲೇಸ್. ಮೋಡಗಳ ನಿರ್ಮಾಣ ಆಗೋದನ್ನ ನೋಡ್ತೀವಿ ನಾವು. ಸೊ ಕ್ಲೌಡ್ಸ್ ಬಂತು ಅಂದ್ರೆ ಡೆಫಿನೆಟ್ಲಿ ಏನ್ ಬರ್ತದ ಅಂದ್ರೆ ಸರ್ ಮಳೆಯ ಪ್ರಮಾಣನೂ ಕೂಡ ಜಾಸ್ತಿ ಇರ್ತದ. ಸೊ ರೈನ್ಫಾಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾವಾಗ ಸರ್? ಬೇಸಿಗೆಗಾಲ ಇದ್ದಾಗ. ಉಷ್ಣಾಂಶ ಒಂದು ಪ್ರದೇಶದ ಮೇಲೆ ಜಾಸ್ತಿ ಇದ್ದಾಗ ಆವಿಯಾಗುವಿಕೆ ಮತ್ತು ಘನೀಕರಣದಿಂದ ಮೋಡಗಳ ರಚನೆ ಹಾಗೂ ಮಳೆಯ ಪ್ರಮಾಣ ಜಾಸ್ತಿ ಆಗೋದನ್ನ ಕೂಡ ನೋಡ್ತೀವಿ ನಾವು. ಓಕೆನಾ. ನಾವು ಬೇಸಿಗೆಯಿಂದ ಅದೇ ಪ್ರದೇಶದ ಮೇಲೆ ಚಳಿಗಾಲಕ್ಕೆ ಹೋದಂತೆ ಏನಾಗ್ಬೋದು?
ಚಳಿಗಾಲದಲ್ಲಿ ಸರ್ ಉಷ್ಣಾಂಶ ಕಡಿಮೆ ಇರ್ತದ. ಉಷ್ಣಾಂಶ ಕಡಿಮೆ ಇದ್ರೆ ಟೆಂಪರೇಚರ್ ಕಡಿಮೆ ಇರ್ತದ ಅನ್ನಂಗ ಅರ್ಥ. ಟೆಂಪರೇಚರ್ ಕಡಿಮೆ ಆದ್ರೆ ಏನಾಗ್ತದ ಸರ್, ಇವಾಪರೇಷನ್ ಕಡಿಮೆ ಆಗ್ತದ. ಇವಾಪರೇಷನ್ ಕಡಿಮೆ ಆಗೋದನ್ನ ನೋಡ್ತೇವೆ ನಾವು. ಇವಾಪರೇಷನ್ ಕಡಿಮೆ ಆಯ್ತು ಅಂದ್ರೆ, ಆವಿಯಾಗುವಿಕೆ ಕಡಿಮೆ ಆಗ್ತದೆ ಅಂದ್ರೆ ಏನಾಗ್ತದ, ನಮ್ಮ ವಾತಾವರಣದಲ್ಲಿ ಆರ್ದ್ರತೆಯ ಪ್ರಮಾಣ ಕಡಿಮೆ ಆಗ್ತದ. ಆರ್ದ್ರತೆಯ ಪ್ರಮಾಣ ಕಡಿಮೆ ಆತಂದ್ರೆ ಅಲ್ಲಿ ಏನ್ ಇರ್ತದ ಗಾಳಿ ಅಥವಾ ಏರ್, ಅದು ಅನ್ಸ್ಯಾಚುರೇಟೆಡ್ ಇರ್ತದ, ಸ್ಯಾಚುರೇಟೆಡ್ ಇರಂಗಿಲ್ಲ ಅದು. ಆದ್ದರಿಂದ ಇಲ್ಲಿ ಮೋಡಗಳ ರಚನೆ ನೋಡ್ಲಿಕ್ಕೆ ಆಗಂಗಿಲ್ಲ, ಅಥವಾ ಮೋಡಗಳು ರಚನೆಗೊಳ್ಳಲ್ಲ ಅಥವಾ ಕ್ರಿಯೇಟ್ ಆಗಂಗಿಲ್ಲ ಅನ್ನಂಗ ಅರ್ಥ. ಓಕೆನಾ. ಒಂದ್ ವೇಳೆ ಮೋಡಗಳ ರಚನೆ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಮಳೆಯ ಪ್ರಮಾಣನೂ ಕೂಡ ಕಡಿಮೆ ಇರ್ತದ. ಓಕೆನಾ. ಸೊ ಇಷ್ಟೆಲ್ಲ ನಾವು ಅರ್ಥ ಮಾಡ್ಕೊಂಡಾದ್ಮೇಲೆ ಸರ್ ನಾವು ಬೇಸಿಗೆಯಿಂದ ಚಳಿಗಾಲಕ್ಕೆ ಹೋದ್ವಿ ಅಂದ್ರೆ ಡೆಫಿನೆಟ್ಲಿ ಏನಾಗ್ತದೆ ಅಂದ್ರೆ ಮಳೆಯ ಪ್ರಮಾಣ ಜಾಸ್ತಿಯಿಂದ ಮಳೆಯ ಪ್ರಮಾಣ ಕಡಿಮೆ ಕಡೆಗೆ ಚಲನೆ ಮಾಡ್ಲಿಕ್ಕೆ ಅಂದಂಗ ಅರ್ಥ. ಸೊ ಇಫ್ ಯು ಆರ್ ಟ್ರೈಂಗ್ ಟು ಟಾಕ್ ಅಬೌಟ್ ಸಮ್ಮರ್ ಸೀಸನ್, ವೆನ್ ವಿ ಮೂವ್ ಫ್ರಮ್ ಸಮ್ಮರ್ ಟು ವಿಂಟರ್, the amount of rainfall that is causing at a particular place is decreasing. Okay, so if it is decreasing ಇಲ್ಲಿ ಮಧ್ಯದಲ್ಲಿ exactly at the mid, what are we trying to observe is, be very careful, there might be a chance where the plants in the atmosphere or plants over the earth surface, they'll understand that the amount of rainfall that they are getting is less. ಅಥವಾ ನಮ್ಮ ಸಸ್ಯವರ್ಗಗಳು ಏನ್ ಅರ್ಥ ಮಾಡ್ಕೋತಾವ ಅಂದ್ರೆ ಬೇಸಿಗೆಯಿಂದ ಚಳಿಗಾಲಕ್ಕೆ ಹೋದಂತೆ ಮಳೆ ಪ್ರಮಾಣ ಕಡಿಮೆ ಆಗೋದನ್ನ ಅರ್ಥ ಮಾಡ್ಕೊಂಡು ಅವೇನ್ ಮಾಡ್ತಾವ ಅಂದ್ರೆ ಸರ್ ಎಲೆಗಳನ್ನ ಉದುರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ. ಓಕೆನಾ. ಯಾಕಂದ್ರೆ ಇಲ್ಲಿ ಮಳೆ ಪ್ರಮಾಣ ಜಾಸ್ತಿ ಅದ, ಇಲ್ಲಿ ಎಲೆಗಳು ಚಿಗುರ್ತಿದಾವ. ಇಲ್ಲಿ ಚಳಿಗಾಲದ ಎಲೆಗಳು ಚಿಗುರ್ಲಿಕ್ಕೆ ಅಷ್ಟೊಂದು ಮಳೆಯ ಪ್ರಮಾಣನೇ ಇಲ್ಲ, ತೇವಾಂಶನೇ ಇಲ್ಲ. ಆದ್ದರಿಂದ ಈ ಒಂದು ಮಧ್ಯಭಾಗದಲ್ಲಿ ಏನಾಗ್ತಿರ್ತದ ಅಂದ್ರೆ ಸರ್ ನಾವು ಎಲೆಗಳು ಉದುರುವಂತಹ ಒಂದು ಋತುವನ್ನ ನೋಡ್ತೀವಿ. ಎಲೆಗಳು ಉದುರುವ ಋತು. ಈ ಎಲೆಗಳು ಉದುರುವ ಋತುವನ್ನ ನಾವು ಇಂಗ್ಲಿಷ್ ಒಳಗೆ ಏನಂತ ಕರಿತೀವಿ ಅಂದ್ರೆ ಫಾಲ್ ಸೀಸನ್, ಅಥವಾ ಇದಕ್ಕ ಆಟಮ್ ಸೀಸನ್ ಅಂತಾನು ಕರಿತೀವಿ. ಓಕೆನಾ. ಆಟಮ್ ಸೀಸನ್. ಸರ್ ಇದೇ ಫಾಲ್ ಆಟಮ್ ಸೀಸನ್ಗೆ ಕನ್ನಡದಲ್ಲಿ ನಾವು ಶರದ್ ಋತು ಅಂತ ಕರಿತೀವಿ. ಶರದ್ ಋತು. ಓಕೆನಾ. ಸೊ ನಮಗೆ ಇಲ್ಲಿ ಏನ್ ಗೊತ್ತಾಗಿದ್ದು ಅಂದ್ರೆ ಯಾವುದೇ ಗೋಳಾರ್ಧದಲ್ಲಾಗ್ಲಿ ಅಥವಾ ಯಾವುದೇ ಪ್ಲೇಸ್ ಅಲ್ಲಾಗ್ಲಿ, ವಾಟ್ ಎವರ್ ಮೇ ಬಿ ದ ಪ್ಲೇಸ್, when we move from summer to winter, whatever the season that we get in the mid, that season is what is called as fall or autumn. ನಾವು ಬೇಸಿಗೆಯಿಂದ ಚಳಿಗಾಲಕ್ಕೆ ಹೋದಂತೆ ಮಧ್ಯದಲ್ಲಿ ಕಂಡುಬರ್ತಕ್ಕಂತಹ ಯಾವುದೇ ಋತುವಾಗಿರ್ಲಿ ಆ ಋತುವನ್ನ ನಾವು ಶರದ್ ಋತು ಅಂತ ಕರಿತೀವಿ. ಸೊ ಇಷ್ಟನ್ನ ನಾವು ನೆನ್ಪಿಡ್ಬೇಕು. ಇದನ್ನೇ ನಾವು ಉಲ್ಟಾ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ಓಕೆ, ಇದನ್ನೇ ಉಲ್ಟಾ ಮಾಡ್ಕೊಂಡ್ವಿ ಅಂದ್ರೆ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಓಕೆ, ನಾನು ಚಳಿಗಾಲ ಅಂತ ಬರೀತೇನೆ. ಓಕೆನಾ. ಸೊ ಚಳಿಗಾಲ ಅಂದ್ರೆ ನಮಗೆ ವಿಂಟರ್. ಈ ವಿಂಟರ್ ಸೀಸನ್ ಅಲ್ಲಿ ಅಥವಾ ಚಳಿಗಾಲದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರೋದನ್ನ ನೋಡ್ತೀವಿ. ಮಳೆಯ ಪ್ರಮಾಣ ಕಡಿಮೆ ಇದೆ. ನಾವು ವಿಂಟರ್ ಇಂದ ನೆಕ್ಸ್ಟ್ ಸೀಸನ್ ಯಾವ್ದು ಹೋಗ್ಬೋದು ಸರ್? ಬೇಸಿಗೆಗೆ ಹೋಗ್ಬೋದು. ಓಕೆ, ಬೇಸಿಗೆ ಋತುವಿಗೆ ಹೋಗ್ಬೋದು. ಇದಕ್ಕೆ ಏನಂತ ಕರಿತೀವಿ? ಸಮ್ಮರ್ ಅಂತ ಕರಿತೀವಿ. ಸಮ್ಮರ್ ಅಲ್ಲಿ ಏನಿರ್ತದ? ಮಳೆಯ ಪ್ರಮಾಣ ಜಾಸ್ತಿ ಇರ್ತದ. ಓಕೆನಾ. ಇವಾಗ ಚಳಿಗಾಲದಿಂದ ಮಳೆಯ ಪ್ರಮಾಣ ಜಾಸ್ತಿ ಆಗ್ಲಿರ್ತದ ಬೇಸಿಗೆ ಕಾಲಕ್ಕೆ ಹೋದಂತೆ ಅಂದ್ರೆ ಡೆಫಿನೆಟ್ಲಿ ವಾತಾವರಣದಲ್ಲಿ ಇರ್ತಕ್ಕಂಥ ಎಲ್ಲ ಸಸ್ಯಗಳು ಏನನ್ನ ಅರ್ಥ ಮಾಡ್ಕೋಬಹುದು? ವಾಟ್ ಡು ದೇ ಅಂಡರ್ಸ್ಟ್ಯಾಂಡ್? ಸರ್, ವೆನ್ ವಿ ಮೂವ್ ಫ್ರಮ್ ವಿಂಟರ್ ಟು ಸಮ್ಮರ್, ದ ಅಮೌಂಟ್ ಆಫ್ ರೈನ್ಫಾಲ್ as well as the amount of moisture that is present in the environment is increasing. As a result, it would be able to rejuvenate whatever the leaves that has been shed during fall season. I hope you are understanding. ಅಂದ್ರೆ ಚಳಿಗಾಲದಿಂದ ಬೇಸಿಗೆಗೆ ಹೋದಂತೆ ಮಧ್ಯದಲ್ಲಿ ಸಸ್ಯಗಳು ಮತ್ತೊಂದು ಬಾರಿ ಎಲೆಗಳನ್ನ ಚಿಗುರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವ. ಇಂಥ ಒಂದು ಎಲೆಗಳ ಚಿಗುರುವಿಕೆ, ಎಲೆಗಳ ಚಿಗುರುವಿಕೆ ಇರತಕ್ಕಂಥ ಈ ಒಂದು ಋತುವನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ ವಸಂತ ಋತು ಅಂತ ಕರಿತೀವಿ. ಓಕೆನಾ. ವಸಂತ ಋತು. ಇದೇ ವಸಂತ ಋತುವನ್ನ ನಾವು ಇಂಗ್ಲಿಷ್ ಅಲ್ಲಿ ಸ್ಪ್ರಿಂಗ್ ಸೀಸನ್ ಆರ್ ವರ್ನಲ್ ಸೀಸನ್ ಅಂತ ಕರಿತೀವಿ. ಸ್ಪ್ರಿಂಗ್ ಆರ್ ವರ್ನಲ್ ಸೀಸನ್ ಅಂತ ಕರಿತೀವಿ. ಸೊ ಇಷ್ಟಕೊಂಡ ಬೇಸಿಕ್ಸ್ ಗೊತ್ತಾಯ್ತು ಅಂದ್ರೆ, ಇಷ್ಟೆಲ್ಲ ಬೇಸಿಕ್ಸ್ ಗೊತ್ತಾಯ್ತು ಅಂದ್ರೆ ವರ್ನಲ್ ಸೀಸನ್. ಓಕೆನಾ. ಇಷ್ಟೆಲ್ಲ ಬೇಸಿಕ್ಸ್ ಗೊತ್ತಾದ್ಮೇಲೆ ನೋಡ್ರಿ, ಇಲ್ಲೇ ಸಮ್ಮರ್ ಇಂದ ವಿಂಟರ್ ಗೆ ಹೋದಂತೆ ನಮಗೇನ್ ಕಂಡು ಬರ್ತದ? ಫಾಲ್ ಆರ್ ಆಟಮ್ ಕಂಡು ಬರ್ತದ. ಆ ಒಂದು ಸೀಸನ್ ಅಲ್ಲಿ ಎಲೆಗಳು ಉದುರುವಿಕೆನ ನೋಡ್ತೀವಿ. ಫಾಲ್ ಆಫ್ ಲೀವ್ಸ್ ಅನ್ನ ನೋಡ್ತೀವಿ. ಓಕೆನಾ. ಯಾಕಂದ್ರೆ
ಮಳೆಯ ಪ್ರಮಾಣ ಬೇಸಿಗೆಯಿಂದ ಚಳಿಗೆ ಹೋದಂತೆ ಅಥವಾ ಸಮ್ಮರ್ ಇಂದ ವಿಂಟರ್ಗೆ ಹೋದಂತೆ ಮಳೆಯ ಪ್ರಮಾಣ ಅಥವಾ ಪ್ರೆಸಿಪಿಟೇಷನ್ ಕಡಿಮೆ ಆಗ್ತಾ ಹೋಗ್ತಿರ್ತದ. ಓಕೆನಾ? ನಾವು ಫಸ್ಟ್ ಬೇಸಿಕ್ಸ್ ಏನ್ ಅರ್ಥ ಮಾಡ್ಕೊಂಡಿದೀವಿ ನೋಡ್ರಿ. ಎಲ್ಲಾ ಭೂಮಿ ಮೇಲಿರ್ತಕ್ಕಂಥ ವಲಯಗಳನ್ನ 3 ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡ್ಬಿಟ್ಟಿವಿ. ಓಕೆನಾ? ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಂದ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಹೋದಂತೆ ನಮಗ್ ಸಿಗುವಂತ ವಲಯ ಯಾವ್ದು? ಟ್ರಾಪಿಕಲ್ ಝೋನ್ ಅಥವಾ ಇದಕ್ಕ ಉಷ್ಣ ವಲಯ ಅಂತ ಕರಿತೀವಿ. ಇಲ್ಲಿ 23.5 ಡಿಗ್ರಿ ನಾರ್ತ್ ಇಂದ 66.5 ಡಿಗ್ರಿ ನಾರ್ತ್ ವರೆಗೆ ವಾಟ್ ಎವರ್ ದ ಝೋನ್ ದಟ್ ವಿ ಆರ್ ಅಬ್ಸರ್ವಿಂಗ್ ಇಸ್ ವಾಟ್ ಇಸ್ ಕಾಲ್ಡ್ ಅಸ್ ಟೆಂಪರೇಟ್ ಝೋನ್ ಅಥವಾ ಅದಕ್ಕ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. 66.5 ಡಿಗ್ರಿ ನಾರ್ತ್ ಇಂದ 90 ಡಿಗ್ರಿ ವರೆಗೆ ನಮಗೇನ್ ಕಂಡ್ಬದ ಅಂದ್ರೆ ಶೀತ ವಲಯ ಅಥವಾ ಪೋಲಾರ್ ಝೋನ್ ಅಂತ ಕರಿತೀವಿ. ಓಕೆ, ನಮಗ ಒಂದು ಲಾಸ್ಟ್ ಕಾನ್ಸೆಪ್ಟ್ ಬೇಕಾಗದ, ಅದನ್ನ ನಾನು ಇಲ್ಲೇ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಇಲ್ಲೇ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ ಅರ್ತ್ ಈ ತರ ಅದ. ಓಕೆ, ನಾ 2 ಭೂಮಿಗಳನ್ನ ಡ್ರಾ ಮಾಡೀನಿ. ಇಲ್ಲಿ ನಾ ಏನ್ ಮಾಡ್ತಿದ್ದೇನೆ ಅಂದ್ರೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಅಕ್ಷರೇಖೆಯನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಅಕ್ಷರೇಖೆ ಅಂದ್ರೆ ಅರ್ಥ ಏನು? ನಮ್ಮ ಉತ್ತರ ಧ್ರುವಿ, ಭೂಮಿಯ ಕೇಂದ್ರ ಬಿಂದು ಮತ್ತು ದಕ್ಷಿಣ ಧ್ರುವಿಯನ್ನ ಜೋಡಿಸಿದಾಗ ಸಿಗುವಂತ ರೇಖೆಗೆ ನಾವು ಭೂಮಿಯ ಅಕ್ಷರೇಖೆ ಅಂತ ಕರಿತೀವಿ. ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಆಕ್ಸಿಸ್ ಅಂತಾನು ಕರಿತೀವಿ. ಓಕೆನಾ? ಸೊ ಆಕ್ಸಿಸ್ ಅನ್ನ ಡ್ರಾ ಮಾಡಿದ್ರೆ ಯಾವ ತರ ಕಾಣ್ತದೆ ನೋಡ್ರಿ. ಸರ್, ಆಕ್ಸಿಸ್ ಅನ್ನ ಡ್ರಾ ಮಾಡಿದ್ರೆ ಈ ತರ ಕಾಣ್ತಿರ್ಬೇಕದು. ಓಕೆನಾ? ಆಕ್ಸಿಸ್ ಇದೇ ರೀತಿ ಈ ಆಕ್ಸಿಸ್ ಅನ್ನ ನಾವು ಯಾವಾಗ ನೋಡಿದ್ವಿ ಅಂದ್ರೆ, ಸರ್ ಆಕ್ಸಿಸ್ ಅಂತೂ ಡ್ರಾ ಮಾಡಿದೀವಿ ಇವಾಗ. ಇದು ಆಕ್ಸಿಸ್ ಯಾವಾಗಿತ್ತು ಅಂದ್ರೆ ಸರ್ 4.6 ಬಿಲಿಯನ್ ಇಯರ್ಸ್ ಆಗೋ. ಯಾವಾಗ ಭೂಮಿ ರಚನೆಗೊಂಡಾಗ ನಮ್ಮ ಭೂಮಿಯ ಅಕ್ಷರೇಖೆ ಎಕ್ಸಾಕ್ಟ್ಲಿ ಈ ತರ ಇತ್ತು. ಅಂದ್ರೆ ಈ ರೇಖೆಯನ್ನ ನೋಡ್ರಿ, ನಾವ್ ಏನ್ ಅನ್ಲಿತ್ತೇವೆ ಅಂದ್ರೆ ಇಲ್ಲಿ ನಾರ್ತ್ ಪೋಲ್, ಇಲ್ಲಿ ಕೆಳಗಡೆ ಸೌತ್ ಪೋಲ್ ಮತ್ತೆ ಸೆಂಟರ್ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿ ಡ್ರಾ ಮಾಡಿರ್ತಕ್ಕಂಥ ಈ ಒಂದು ರೇಖೆಯನ್ನ ಭೂಮಿಯ ಅಕ್ಷರೇಖೆ ಅಂತ ಕರೀಲಿದ್ದೇವೆ. ಓಕೆನಾ? ಬಟ್ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ದವರು ಅವ್ರು ಕೊಟ್ಟಿರ್ತಕ್ಕಂಥ ಥಿಯರಿಯ ಪ್ರಕಾರ, ಥಿಯರಿ ಯಾವುದು ಅಂತ ಕೇಳ್ಬಿಟ್ರೆ ಡಿಕ್ಸ್ಪ್ಲಾಟ್ ಅಂತ ಒಂದು ಥಿಯರಿ ಇದೆ. ಅದರ ಪ್ರಕಾರ ವಾಟ್ ಹ್ಯಾಪನ್ಡ್ ಇಸ್ there was a asteroid which was present in between Mars and Jupiter in the solar system that got escaped from its centripetal force and it came and collided with the earth in this particular direction. ಈ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಆಸ್ಟ್ರಾಯ್ಡ್ ಬಂದು ಈ ಡೈರೆಕ್ಷನ್ ಅಲ್ಲಿ ನಮ್ಮ ಭೂಮಿಯ ಜೊತೆಗೆ ಘರ್ಷಣೆಯನ್ನ ಮಾಡಿರ್ತಕ್ಕಂಥ ಕಾರಣದಿಂದ ಇವತ್ತಿಗೆ ನಾವು ಹೊಸ ಅಕ್ಷರೇಖೆಯನ್ನ ಈ ತರ ನೋಡ್ತಿದೀವಿ. ಯಾವ ತರ ನೋಡ್ತಿದೀವಿ ನೋಡ್ರಿ ಸರ್, ಈ ತರ ನೋಡ್ಲಿರ್ತೀವಿ. ಓಕೆನಾ? ಸೊ ಅರ್ಥ ಏನಿದ್ರದು, ನಮ್ಮ ಅಕ್ಷರೇಖೆ ಓರೆ ಆಗಿರ್ತಕ್ಕಂಥ ಅದನ್ನ ತೋರಿಸ್ತಿದ್ದೀನಿ ನಾನು. ಓಕೆನಾ? ಸೊ ಆಕ್ಸಿಯಲ್ ಟಿಲ್ಟ್ ಆಗದ ನಮ್ಮ ಅರ್ಥದ್ದು ಅರ್ತ್ಸ್ ಆಕ್ಸಿಯಲ್ ಟಿಲ್ಟ್ ಅಂತ ಕರೀತಾರ, ಟಿಲ್ಟ್ ಆಫ್ ದ ಆಕ್ಸಿಸ್ ಅಂತ ಕರೀತಾರ. ಓಕೆನಾ? ಸೊ ಇಲ್ಲಿ ಆಗ್ಬಿಡ್ತದ ನಾರ್ತ್ ಪೋಲ್, ಇಲ್ಲಿ ಕೆಳಗಡೆ ಆಗ್ತದ ಸೌತ್ ಪೋಲ್, ಆಮೇಲೆ ಸೆಂಟರ್ ಅಲ್ಲಿ ಸೆಂಟರ್ ಪಾಯಿಂಟ್ ಇರ್ತದ. ಸೊ ಸೇಮ್ ಟು ಸೇಮ್ ನಾರ್ತ್ ಪೋಲ್, ಸೌತ್ ಪೋಲ್ ಮತ್ತೆ ಸೆಂಟರ್ ಪಾಯಿಂಟ್ ಅನ್ನ ಈ ತರ ನಾನು ತೋರಿಸಿದ್ದೀನಿ. ಆದ್ದರಿಂದ ಅಕ್ಷರೇಖೆ ಓರೆ ಆಗಿರ್ತಕ್ಕಂಥದ್ದನ್ನು ಕೂಡ ನಾನು ಇಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಈ ಒಂದು ಥಿಯರಿಯನ್ನ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ದವ್ರು ಕೊಟ್ಟಿರ್ತಕ್ಕಂಥದ್ದು. ಈ ಥಿಯರಿಗೆ ನಾವು ಬಿಕ್ಸ್ಪ್ಲಾಟ್ ಅಂತ ಕರಿತೀವಿ. ನಮ್ಮ NCERT ಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? ಸೊ ನಮಗೆ ಇಷ್ಟೆಲ್ಲ ಬೇಸಿಕ್ಸ್ ಗೊತ್ತಾದ ನಂತರ ನಾವ್ ಇವಾಗ ಏನ್ ಮಾಡ್ಬೇಕಂದ್ರೆ ಸೀಸನ್ಸ್ಗಳು ಅಥವಾ ಋತುಗಳು ಯಾವ ತರ ಸಂಭವಿಸ್ತಾವು ಅದನ್ನ ಕೂಡ ನಾವು ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆ ನೋಡ್ರಿ. ಓಕೆ, ಒಂದ್ ಸಣ್ಣ ಡಯಾಗ್ರಾಮ್ ಡ್ರಾ ಮಾಡ್ಕೊಂಬಿಡ ಅಂತ ಪೂರ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಐ ಹೋಪ್ ಎಲ್ಲರಿಗೂ ಅಕ್ಷಭ್ರಮಣೆ ಅಂದ್ರೇನು, ಪರಿಭ್ರಮಣೆ ಅಂದ್ರೇನು ಅದೆಲ್ಲ ಗೊತ್ತಿರ್ತದ ಅನ್ಕೊಂಡೇನಿ. ಓಕೆ, ಇದು ನಮ್ಮ ಸೂರ್ಯ ಅನ್ಕೊಡ್ರಿ ಸರ್. ಇಲ್ಲಿರ್ತಕ್ಕಂಥ ಸೂರ್ಯನ ಸುತ್ತ ನಮ್ಮ ಭೂಮಿ ಕಂಟಿನ್ಯೂಸ್ಲಿ ಈ ತರ ತಿರುಗ್ಲಿರ್ತದ. ಇದನ್ನ ನೀವ್ ಏನ್ ಮಾಡ್ಬೇಕಂದ್ರೆ 3D ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. 3D ಅಲ್ಲಿ ವಿಜುವಲೈಸ್ ಮಾಡ್ಕೊಂಡ್ರೆ ಈ ಒಂದು ಕಾನ್ಸೆಪ್ಟ್ ಬಹಳ ಅಂದ್ರೆ ಬಹಳ ಸಿಂಪಲ್ ಆಗ್ಬಿಡ್ತದ. ಓಕೆನಾ? ನೋಡ್ರಿ, ಈ ತರ ನಾ ಅರ್ತ್ ಅನ್ನ ಡ್ರಾ ಮಾಡ್ಕೊಂಡ್ಬಿಟ್ಟೀನಿ. ಇದೇ ರೀತಿ ಇಲ್ಲಿನೂ ಕೂಡ ಅರ್ತ್ ಅನ್ನ ಡ್ರಾ ಮಾಡ್ತೀನಿ ಇವಾಗ. ನೋಡ್ರಿ, ಓಕೆ, ಇದೇ ರೀತಿ ಮೇಲ್ಗಡೆನೂ ಕೂಡ ಅರ್ಥ ಡ್ರಾ ಮಾಡ್ತೇನೆ.
ಓಕೆ. ಓಕೆ ನೋಡ್ರಿ, ಈ ತರ ನಾನು ಭೂಮಿಯನ್ನು ಡ್ರಾ ಮಾಡ್ಕೊಂಬಿಟ್ಟಿನಿ. ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡೋಣ ಅಂತ. ಓಕೆ, ಈ ತರ ಬಂದದ. ಇಲ್ಲಿ ನಾವು ಏನ್ ತೋರಿಸ್ಬೋದು ಅಂದ್ರೆ, ನಮ್ಮ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಿಸುವುದನ್ನ ಕೂಡ ತೋರಿಸ್ಬೋದು ನಾವು ಇಲ್ಲಿ. ಓಕೆನಾ? ಸೊ ಭೂಮಿ ಸೂರ್ಯನ ಸುತ್ತ ಪರಿಭ್ರಮಣೆ ಮಾಡ್ತಿದೆ ಅಂದ್ರೆ ಇದನ್ನ ಈ ತರ ತೋರಿಸ್ಬೋದು. ಏನಿದು? ಭೂಮಿ ಈ ತರ ಸುತ್ತಲಿಕ್ಕತ್ತದ ಸೂರ್ಯನ ಸುತ್ತ ಅಂದಂಗ ಅರ್ಥ. ವಾಟ್ ಈಸ್ ದಿಸ್? ಅರ್ತ್ ರೆವಲ್ಯೂಷನ್ ಅರೌಂಡ್ ದ ಸನ್. ಓಕೆ, ಅರ್ತ್ದ ಸನ್ದ ಸುತ್ತ ಇರ್ತಕ್ಕಂಥ ರೆವಲ್ಯೂಷನ್ ನಾ ಈ ತರ ತೋರಿಸ್ಬಿಟ್ಟೇನೆ. ಇದ್ರ ಮೇಲೆ ನಾವು ಭೂಮಿಯ ಮೇಲೆ ನಾವ್ ಏನ್ ಡ್ರಾ ಮಾಡೋಣ ಅಂದ್ರೆ ಎಲ್ಲಾ ಅಕ್ಷಾಂಶಗಳನ್ನು ಕೂಡ ಡ್ರಾ ಮಾಡೋಣ ಈಗ. ಓಕೆ, ಎಲ್ಲಾ ಅಕ್ಷಾಂಶಗಳನ್ನ ಡ್ರಾ ಮಾಡಿದ್ರೆ ಯಾವ ತರ ಕಾಣ್ತದ ನೋಡ್ರಿ. ಅದರ ಆಧಾರದ ಮೇಲೆ ನಾವು ಸೀಸನ್ಸ್ ಗಳನ್ನ ಮತ್ತ ಋತುಗಳನ್ನ ಗುರುತಿಸಬಹುದು. ಓಕೆನಾ? ಓಕೆ, ಇದೇನು ಸಮಭಾಜಕ ವೃತ್ತ. ಓಕೆನಾ? ಇದೇ ರೀತಿ ಇಲ್ಲೇನು ಕೂಡ ಸಮಭಾಜಕ ವೃತ್ತ ಸಿಗ್ತದ ನಮಗ. ಸಮಭಾಜಕ ವೃತ್ತ. ಓಕೆ, ಇಲ್ಲೇನು ಕೂಡ ಸಮಭಾಜಕ ವೃತ್ತ ಸಿಗ್ತದ ಇನ್ ದ ಸೇಮ್ ಮ್ಯಾನರ್. ಓಕೆ, ಸಮಭಾಜಕ ವೃತ್ತ ಇಲ್ಲೇನು ಕೂಡ ಸಿಗ್ತದ. ಓಕೆನಾ? ಸಮಭಾಜಕ ವೃತ್ತ ಸಿಕ್ಕಾದ್ಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಕೂಡ ಡ್ರಾ ಮಾಡ್ಬೇಕು. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಎರಡನ್ನೂ ಕೂಡ ಡ್ರಾ ಮಾಡಿದೀವಿ ಈ ತರ. ಓಕೆನಾ? ಇನ್ ದ ಸೇಮ್ ಮ್ಯಾನರ್ ವಿ ಆರ್ ಆಲ್ಸೋ ಡ್ರಾಯಿಂಗ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ and Tropic of Capricorn. I hope it is visible for everybody. ನೋಡ್ರಿ, ಈ ತರ ಅದ. ಡನ್. ಇಲ್ಲೇನು ಕೂಡ ಡ್ರಾ ಮಾಡಬಹುದು, ಬಟ್ ಅಲ್ಲಿ ನೆಸೆಸರಿ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರ ಅದಂದ್ರೆ ಸರ್ ನಾವು ಭೂಮಿ ಒಂದು ಪರಿಭ್ರಮಣೆಯನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ತೆಗೆದುಕೊಳ್ಳುವ ಅವಧಿ ಎಷ್ಟು ಅಂತ ಕೇಳ್ಬಿಟ್ರೆ 1 ವರ್ಷ. 1 ವರ್ಷವನ್ನ ನಾವು 12 ತಿಂಗಳಲ್ಲಿ ಡಿವೈಡ್ ಮಾಡಿ ಪ್ರಪೋರ್ಷನ್ ಒಳಗೆ ಡಿವೈಡ್ ಮಾಡ್ಬಿಟ್ಟಿದ್ದೇನೆ ಇವತ್ತು. ಓಕೆನಾ? ಇದೇನಿದು ಇಲ್ಲಿರ್ತಕ್ಕಂಥ ಒಂದು ಇಲ್ಲಿ ಏನ್ ಕಾಣ್ಲಿಕ್ಕೆ ನಿಮಗೆ ಗ್ರೀನ್ ಕಲರ್ ಅಲ್ಲಿ, ಇದಕ್ಕೆ ನಾವು ಭೂಮಿಯ ಪಥ ಅಂತ ಕರಿತೀವಿ. ಏನಂತ ಕರಿತೀವಿ? ಭೂಮಿಯ ಪಥ. ಓಕೆನಾ? ಅಥವಾ ಇದಕ್ಕ ಭೂಮಿಯ ಕಕ್ಷೆ ಅಂತಾನು ಕರೀತಾರ. ನಿಮ್ಗೆ ಆಲ್ರೆಡಿ ನಾನು ಆಕ್ಸೆಸ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಭೂಮಿಯ ಪಥ ಬೇರೆ, ಭೂಮಿಯ ಕಕ್ಷೆ ಅಂದ್ರೂ ಎರಡು ಒಂದೇ. ಭೂಮಿಯ ಅಕ್ಷರೇಖೆ ಅಂದ್ರೆ ಬೇರೆ, ಭೂಮಿಯ ಕಕ್ಷೆ ಅಂದ್ರೆ ಬೇರೆ, ಭೂಮಿಯ ಅಕ್ಷರೇಖೆ ಅಂದ್ರೆ ಬೇರೆ. ಅಕ್ಷರೇಖೆ ಅಂದ್ರೆ ನಾರ್ತ್ ಪೋಲ್, ಸೌತ್ ಪೋಲ್ ಮತ್ತು ಸೆಂಟರ್ ಪಾಯಿಂಟ್ ಅನ್ನ ಜೋಡಿಸುವಂತ ಒಂದು ರೇಖೆ. ಇದಕ್ಕ ಅಕ್ಷರೇಖೆ ಅಂತ ಕರಿತೀವಿ. ಅಕ್ಷರೇಖೆ ಓರೆಯಾಗಿರತಕ್ಕಂಥದ್ದನ್ನ ನೋಡಿದ್ವಿ. ಆದ್ದರಿಂದ ಇವಾಗ ಎಲ್ಲಾ ಅಕ್ಷಾಂಶಗಳನ್ನ ನೋಡ್ರಿ, ನಾನು ಓರೆಯಾಗಿ ಡ್ರಾ ಮಾಡಿರ್ತಕ್ಕಂಥದ್ದನ್ನ ತೋರಿಸ್ತೀನಿ. ಓಕೆನಾ? ಇಲ್ಲಿ ನಾನು ಅಕ್ಷರೇಖೆಯನ್ನು ತೋರಿಸೋದಿದ್ರೆ ಯಾವ ತರ ತೋರಿಸ್ತೀನಿ ನೋಡ್ರಿ. ಅಕ್ಷರೇಖೆಯನ್ನ ಬಿ ವೆರಿ ಕೇರ್ಫುಲ್. ಭೂಮಿಯ ಅಕ್ಷರೇಖೆ ಹೆಂಗ್ ಕಾಣ್ತದೆ ನೋಡ್ರಿ, ಈ ತರ ಕಾಣ್ತದೆ ಭೂಮಿಯ ಅಕ್ಷರೇಖೆ. ಇದೇ ರೀತಿ ಭೂಮಿಯ ಅಕ್ಷರೇಖೆ ಯಾವ ತರ ಕಾಣ್ತದೆ ನೋಡ್ರಿ ಸರ್, ಈ ತರ ಕಾಣ್ತದೆ. ಓಕೆ, ಇಲ್ಲೇನು ಕೂಡ ಭೂಮಿಯ ಅಕ್ಷರೇಖೆಯನ್ನ ಡ್ರಾ ಮಾಡ್ಬೋದು ನಾವು ಈ ತರ. ಇದೇ ರೀತಿ ಭೂಮಿಯ ಅಕ್ಷರೇಖೆಯ ಓರೆಯನ್ನ ತೋರಿಸ್ಬೋದು ನಾವು ಈ ತರ. ಓಕೆನಾ? ಇಷ್ಟೆಲ್ಲ ತೋರಿಸಿದ ನಂತರ ನಾವೇನ್ ಮಾಡ್ಬೇಕು, ಇವಾಗ ನಾನು ಈ ಪರಿಭ್ರಮಣೆಯನ್ನ 12 ತಿಂಗಳಲ್ಲಿ ಡಿವೈಡ್ ಮಾಡಿ ಅಂದ್ರೆ ಈಕ್ವಲ್ ಪ್ರಪೋರ್ಷನ್ ಡಿವೈಡ್ ಮಾಡಿ ನನಗರ್ಥ. ಓಕೆನಾ? ಇದನ್ನ ನಾನು ಸೂರ್ಯ ಅಂತ ಬರ್ಬಿಡ್ತೀನಿ. ಓಕೆನಾ? ಸನ್ ಇದು. ಓಕೆ, ಸೂರ್ಯ ಇದು. ಓಕೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುವುದು ಅಥವಾ ಇಟ್ ಈಸ್ ಅರ್ತ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಅಸ್ ಅರ್ತ್ ರೆವಲ್ಯೂಷನ್. ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್ ಅರೌಂಡ್ ದ ಸನ್, ದ ಅರ್ತ್ ಟೇಕ್ಸ್ 12 months, 365.26 days, 1 year. As a result, be very careful. ನೋಡ್ರಿ, ನಾನು ಒಂದ್ ವೇಳೆ ಈ ಭೂಮಿ ಇಲ್ಲಿ ಯಾವಾಗ ಇರ್ತದಂತ ಕೇಳ್ಬಿಟ್ರೆ ಡೈರೆಕ್ಟ್ಲಿ ಏನ್ ಬರಿಬಹುದು ಅಂದ್ರೆ
ಸರ್ ಡಿಸೆಂಬರ್ ಮಂತ್ ಅಲ್ಲಿ ಅಂದ್ರೆ ಯಾವಾಗ ಡಿಸೆಂಬರ್ ಮಂತ್ ಅಲ್ಲಿ ನಾವು ಭೂಮಿಯನ್ನ ಈ ಸೈಡ್ ನೋಡ್ಬೋದು ಅನ್ನಂಗರ್ಥ. ಓಕೆನಾ? ಇದೇ ರೀತಿ ಡಿಸೆಂಬರ್ ಮಂತ್ ಅಲ್ಲಿ ಈ ತರ ಇದ್ರೆ ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ವಾಪಸ್ ಭೂಮಿ ಇದೇ ಒಂದು ಪೊಸಿಷನ್ ಬರೋದನ್ನ ನಾವು ನೋಡ್ತೀವಿ. ಆದ್ರೆ ಸರ್ ಇಲ್ಲಿ ಬಂದದಂದ್ರೆ ಎಷ್ಟು ತಿಂಗಳ ತಗೊಂಡಿರ್ಬೋದು? 12 ತಿಂಗಳಲ್ಲಿ ಅರ್ಧದಾಗಿ ಅಂದ್ರೆ 6 ತಿಂಗಳ ತಗೊಂಡಿರ್ಬೋದು. ಆದ್ದರಿಂದ ಇದನ್ನ ನಾವೇನ್ ಮಾಡ್ಬೋದು ಅಂದ್ರೆ ಜೂನ್ ಮಂತ್ ಅಲ್ಲಿ ನಮ್ಮ ಭೂಮಿ ಇಲ್ಲಿ ಕಂಡು ಬರ್ಬೋದು ಅಂತ ತೋರಿಸಬಹುದು. ಓಕೆನಾ? ಅಂದ್ರೆ 3 ತಿಂಗಳಿಗೆ ಭೂಮಿ ಇಲ್ಲಿರ್ಬೋದು, 9 ತಿಂಗಳಿಗೆ ಭೂಮಿ ಇಲ್ಲಿರ್ಬೋದು. ಎಲ್ಲಿಂದ ಸ್ಟಾರ್ಟ್ ಮಾಡಿವಿ? ಡಿಸೆಂಬರ್ ಇಂದ ಸ್ಟಾರ್ಟ್ ಮಾಡಿವಿ. ಡಿಸೆಂಬರ್ ನೋಡ್ರಿ, ಡಿಸೆಂಬರ್ ಇರ್ಬೋದಾ? ಇಲ್ಲಿ ಜನವರಿಗೆ ಇಲ್ಲಿರ್ತದ, ಫೆಬ್ಗೆ ಇಲ್ಲಿರ್ತದ, ಮಾರ್ಚ್ಗೆ ಡೆಫಿನೆಟ್ಲಿ ಇಲ್ಲಿ ಇರ್ತದ, ಮಾರ್ಚ್ ಇದು. ಓಕೆನಾ? ಮಾರ್ಚ್ ತಿಂಗಳಲ್ಲಿ ಭೂಮಿ ಎಲ್ಲಿ ಕಂಡು ಬರ್ಲಿಕ್ಕೆ ನೋಡ್ರಿ, ಇಲ್ಲಿ ಕಂಡು ಬರ್ಲಿಕ್ಕೆ. ಮಾರ್ಚ್ ಆದ್ಮೇಲೆ ಏಪ್ರಿಲ್, ಅದಾದ ನಂತರ ಮೇ, ಅದಾದ ನಂತರ ಜೂನ್. ನೋಡ್ರಿ ಜೂನ್ ಮಂತ್ ಅಲ್ಲಿ ಈ ತರ ಕಾಣ್ಲಿರ್ತದ. ಆಮೇಲೆ ಜುಲೈ, ಅದಾದ ನಂತರ ಆಗಸ್ಟ್, ತದನಂತರ ಸೆಪ್ಟೆಂಬರ್. ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಭೂಮಿನ ಎಲ್ಲಿ ನೋಡ್ಲಿರ್ತೇವೆ ನೋಡ್ರಿ, ಇಲ್ಲಿ ನೋಡ್ಲಿರ್ತೇವೆ. ಓಕೆನಾ? ಸೆಪ್ಟೆಂಬರ್ ಇದು ಸೆಪ್ಟೆಂಬರ್. ಅಕ್ಟೋಬರ್ ತಿಂಗಳಲ್ಲಿ ಭೂಮಿನ ಇಲ್ಲಿ ನೋಡ್ತೀವಿ, ನವೆಂಬರ್ ತಿಂಗಳಲ್ಲಿ ಭೂಮಿನ ಇಲ್ಲಿ ನೋಡ್ತೀವಿ, ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಭೂಮಿನ ಇಲ್ಲಿ ನೋಡ್ತೀವಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿರ್ತದ ಅನ್ಕೊಂಡೆ ನಾನು. ಇದನ್ನ ನೀವು ಏನ್ ಮಾಡ್ಬೇಕಂದ್ರೆ 3D ಮ್ಯಾನರ್ ಒಳಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಟ್ರೈ ಮಾಡ್ಬೇಕು. ಇವಾಗ ನೋಡ್ರಿ, ನಾವ್ ಏನ್ ಮಾಡ್ತಿದೀವಿ, ಬಿ ವೆರಿ ಕೇರ್ಫುಲ್. ಸೂರ್ಯನ ಕಿರಣಗಳು ನೇರವಾಗಿ ಯಾವ ಅಕ್ಷಾಂಶದ ಮೇಲೆ ಬೀಳಿಗಿತ್ತಾವ ಅನ್ನೋದನ್ನ ನಾವು ಚೆಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಮಧ್ಯದಲ್ಲಿ ಇರತಕ್ಕಂತಹ ಎಲ್ಲಾ ಅಕ್ಷಾಂಶಗಳು ಏನಾಗಿರ್ತಾವ? ಸಮಭಾಜಕ ವೃತ್ತ. ನೋಡ್ರಿ ಇಲ್ಲಿ ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಅಂತ ಗುರುತಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? 0 ಡಿಗ್ರಿ ಅಂದ್ರೆ ಇಕ್ವೇಟರ್. ಓಕೆ, ಇವಾಗ ನೋಡ್ರಿ, ನಾವು ಸೂರ್ಯನ ಕಿರಣಗಳು ನೇರವಾಗಿ ಯಾವ ಒಂದು ಅಕ್ಷಾಂಶದ ಮೇಲೆ ಬೀಳಿಗುತ್ತಾವೋ ಅದನ್ನ ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನೋಡ್ರಿ, ಸೂರ್ಯನ ಕಿರಣಗಳು ನೇರವಾಗಿ ಯಾವ ಅಕ್ಷಾಂಶದ ಮೇಲೆ ಹೊಂಟಾವ ಅದನ್ನ ನೋಡ್ರಿ, ವಿಚಾರ ಮಾಡ್ರಿ. ಓಕೆ, ಎಲ್ಲರೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ಎಕ್ಸಾಕ್ಟ್ಲಿ ಡಿಸೆಂಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದನ್ನು ನೋಡ್ತೀವಿ. ಅಂದ್ರೆ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಡ್ಯೂರಿಂಗ್ ವಾಟ್ ಮಂತ್? ಡಿಸೆಂಬರ್ ಮಂತ್. ಬಟ್ ಡಿಸೆಂಬರ್ ಮಂತ್ ಪೂರ್ತಿ 30 ದಿನಗಳಷ್ಟನ್ನು ಕೂಡ ಸೂರ್ಯನ ಕಿರಣಗಳು ನೇರವಾಗಿ ಅದೇ ಅಕ್ಷಾಂಶದ ಮೇಲೆ ಬೀಳ್ತಿರಂಗಿಲ್ಲ, ಯಾವ್ದಾದ್ರೂ ಒಂದು ದಿನ ಬೀಳ್ತಿರ್ಬೇಕು. ಆದ್ದರಿಂದ ಆ ಯಾವ ದಿನ ಅನ್ನೋದನ್ನ ನಾವು ಇಲ್ಲಿ ಬರ್ಕೋಬೇಕು. ಸೊ ಇದು ಡಿಸೆಂಬರ್ ಯಾವ ದಿನ? ಇದು ಡಿಸೆಂಬರ್, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ 22ನೇ ತಾರೀಕು ಅಂತ ಕರಿತೀವಿ. ಡಿಸೆಂಬರ್ 22 ಇದು. ಓಕೆನಾ? ಸೊ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ಇದೇ ರೀತಿ ನಾವೇನ್ ಮಾಡ್ಬೋದು ಅಂದ್ರೆ ಜೂನ್ ಮಂತ್ ಅಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಎದ್ರ ಮೇಲೆ ಬೀಳ್ತಿರ್ಬೋದು ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳ್ತಿರ್ಬೋದು ಅನ್ನೋದು ಗೊತ್ತಿರ್ಬೋದು ನಮಗೆ. ಓಕೆನಾ? ನೋಡ್ರಿ, ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದನ್ನ ನೋಡ್ಲಿದ್ದೇವೆ. ಸೊ ಈ ತರ ಆದ ನಂತರ ನಾವ್ ಏನ್ ಮಾಡ್ಬೋದು ನೋಡ್ರಿ, ಇಲ್ಲೇ ನಾವು ಭೂಮಿಯನ್ನ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಡಿವೈಡ್ ಮಾಡ್ಬೋದು. ಎದರ ಆಧಾರದ ಮೇಲೆ? ಸಮಭಾಜಕ ವೃತ್ತದ ಆಧಾರದ ಮೇಲೆ. ಭೂಮಧ್ಯ ರೇಖೆ ಏನಿರ್ತದ 0 ಡಿಗ್ರಿ, ಆ 0 ಡಿಗ್ರಿಯ ಉತ್ತರದಲ್ಲಿ ಕಂಡುಬರ್ತಕ್ಕಂಥದ್ದು ಉತ್ತರ ಗೋಳಾರ್ಧ, 0 ಡಿಗ್ರಿಯ ದಕ್ಷಿಣದಲ್ಲಿ ಕಂಡುಬರ್ತಕ್ಕಂಥದ್ದು ದಕ್ಷಿಣ ಗೋಳಾರ್ಧ. ಸೊ ಇಕ್ವೇಟರ್ ಡಿವೈಡ್ಸ್ ಅರ್ತ್ ಇಂಟು 2 ಹೆಮಿಸ್ಫಿಯರ್ಸ್, ನಾರ್ದರ್ನ್ ಹೆಮಿಸ್ಫಿಯರ್ ಅಂಡ್ ಸದರ್ನ್ ಹೆಮಿಸ್ಫಿಯರ್. Whatever comes to the north of equator is northern hemisphere, south of equator is southern hemisphere. ಆದ್ದರಿಂದ ನಾನೇನ್ ಕೇಳೋದಂದ್ರೆ ಇಲ್ಲಿ ಬಿ ವೆರಿ ಕೇರ್ಫುಲ್. ಡಿಸೆಂಬರ್ 22ರಂದು ಇಲ್ಲಿ ಡಿಸೆಂಬರ್ 21ರಂದು ಏನಾಗ್ಬಿಡ್ತದಂದ್ರೆ ಡಿಸೆಂಬರ್ 21ರಂದು ಸೂರ್ಯನ ಕಿರಣಗಳು ಅಥವಾ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಆಗ್ಬಿಡ್ತದ. ಬೇಕಂದ್ರೆ ನೋಡ್ರಿ, ನಾವು ಇಂಪಾರ್ಟೆಂಟ್ ಅಕ್ಷಾಂಶಗಳನ್ನ ಏನ್ ಡಿಸ್ಕಸ್ ಮಾಡಿದೀವಿ ಅದರಲ್ಲಿ ಈ ಎಲ್ಲಾ ಅಕ್ಷಾಂಶಗಳು ಇರ್ತಾವ. ಓಕೆನಾ? ನೋಡ್ರಿ, ಇಲ್ಲಿ 23.5 ಡಿಗ್ರಿ ನಾರ್ತ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮಕರ ಸಂಕ್ರಾಂತಿ ಇರುತ್ತಾ. ಇದನ್ನೇ ನಾವು ಈ ಒಂದು ಮ್ಯಾಪ್ ಅಲ್ಲಿ ಅಥವಾ ಈ ಒಂದು ಡೈಗ್ರಾಮ್ ಅಲ್ಲಿ ಯೂಸ್ ಮಾಡ್ಕೊಂಡಿದೀವಿ ಅನ್ನಂಗರ್ಥ. ಓಕೆನಾ? ಈ ತರ ಡೈಗ್ರಾಮ್ ಬಂದದ್ದು ನಮ್ದು. ಓಕೆ, ಇವಾಗ ಡಿಸೆಂಬರ್ 22ರಂದು ನಾನು ಏನಾದ್ರೂ ಕೇಳಿದ್ರೆ ಉಷ್ಣಾಂಶ ಯಾವ ಗೋಳಾರ್ಧದಲ್ಲಿ ಹೆಚ್ಚಿರ್ಬೋದು? ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಿರ್ಬೋದೋ ಅಥವಾ ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚಿರ್ಬೋದು ಅಂತ ಕೇಳ್ಬಿಟ್ರೆ ಏನ್ ಹೇಳ್ಬೋದು ಸರ್? ಈ ಒಂದು ಡೈಗ್ರಾಮ್ ಅನ್ನ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತದೆ ನಮಗೆ. ಸರ್, ಉತ್ತರ ಗೋಳಾರ್ಧ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಕರೀತಾರೆ. NH ಅಂತ ಬರ್ತಿದ್ದೀನಿ, ನಾರ್ದರ್ನ್ ಹೆಮಿಸ್ಫಿಯರ್. ಈ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಂಗೆ ಅನ್ಸಿ ಮಟ್ಟಿಗೆ ಇಲ್ಲಿ ನೋಡದಂಗೆ ಟೆಂಪರೇಚರ್ ಕಡಿಮೆ ಕಾಣ್ಲಿರ್ತದೆ. ಯಾಕಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ದಕ್ಷಿಣ ಗೋಳಾರ್ಧದ ಮೇಲೆ ಬೀಳುವಂತದ್ದು ನೋಡ್ತೀವಿ. ದಕ್ಷಿಣ ಗೋಳಾರ್ಧದಲ್ಲಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದನ್ನ ನೋಡ್ಲಿರ್ತೀವಿ. ಓಕೆ,
ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಸದರ್ನ್ ಹೆಮಿಸ್ಫಿಯರ್. ಓಕೆ, ಇಲ್ಲಿ ನಾನು ಸದರ್ನ್ ಹೆಮಿಸ್ಫಿಯರ್ ಅಂತ ಡ್ರಾ ಮಾಡ್ತಿದ್ದೀನಿ. ಈ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ನಾವು ಯಾವ ಒಂದು ಋತುವನ್ನ ನೋಡಬಹುದು ಅಂತ ಕೇಳ್ಬಿಟ್ರೆ ಡೆಫಿನೆಟ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಋತುವನ್ನ ನಾವು ಸಮ್ಮರ್ ಅಂತ ಗುರುತಿಸ್ತೇವೆ. ಸಮ್ಮರ್ ಅಥವಾ ಇದಕ್ಕೆ ಬೇಸಿಗೆಗಾಲ ಅಂತ ಕರಿತೇವೆ. ಓಕೆನಾ? ಇದೇ ರೀತಿ ದಕ್ಷಿಣ ಗೋಳಾರ್ಧದಲ್ಲಿ ಸಮ್ಮರ್ ಅಥವಾ ಬೇಸಿಗೆ ಇದ್ರೆ ಉತ್ತರ ಗೋಳಾರ್ಧದಲ್ಲಿ ಯಾವ ಋತು ಇರಬಹುದು ಅಥವಾ ಯಾವ ಸೀಸನ್ ಇರಬಹುದು ಅಂತ ಕೇಳ್ಬಿಟ್ರೆ ಸರ್ ಇದು ಏನಿದು, ಇದಕ್ಕೆ ನಾವು ವಿಂಟರ್ ಅಂತ ಕರಿಬಹುದು. ಯಾಕಂದ್ರೆ ಟೆಂಪರೇಚರ್ ಕಡಿಮೆ ಇದೆ, ಚಳಿಗಾಲ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ಲಿತ್ತದ ಅಂತ ಅನ್ಕೊಂಡಿದ್ದೀನಿ. ಸೊ ಡಿಸೆಂಬರ್ 22ರಂದು ಸೂರ್ಯನ ಕಿರಣಗಳು ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುತ್ತವೆ. ಮಕರ ಸಂಕ್ರಾಂತಿ ದಕ್ಷಿಣ ಗೋಳಾರ್ಧದಲ್ಲಿ ಕಂಡುಬರ್ತಕ್ಕಂಥ ಕಾರಣದಿಂದ ಉಷ್ಣಾಂಶ ದಕ್ಷಿಣ ಗೋಳಾರ್ಧದಲ್ಲಿ ಹೆಚ್ಚಿರುವುದನ್ನ ನೋಡ್ತೀವಿ. ಇದನ್ನ ಕಂಪೇರ್ ಮಾಡಿದ್ರೆ ಉತ್ತರ ಗೋಳಾರ್ಧವನ್ನ ಕಂಪೇರ್ ಮಾಡಿದ್ರೆ, ಕಂಪೇರಿಂಗ್ ನಾರ್ದರ್ನ್ ಹೆಮಿಸ್ಫಿಯರ್ ವಿತ್ ದ ಸದರ್ನ್ ಹೆಮಿಸ್ಫಿಯರ್, southern hemisphere has got more temperature as the sunlight is directly falling on tropic of Capricorn. As a result, whatever the season that we are looking at in southern hemisphere is summer, and the season that we are observing in the northern hemisphere is what is called as winter. I hope ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ನೋಡ್ರಿ, ಇಲ್ಲೇ ಸೂರ್ಯನ ಕಿರಣಗಳು ನೇರವಾಗಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಿದಾವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದನ್ನ ನೋಡ್ಲಿದ್ದೀವಿ. ಆದ್ದರಿಂದ ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಂತ ಡಿವೈಡ್ ಮಾಡ್ಬಿಟ್ರೆ, ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಂತ ಡಿವೈಡ್ ಮಾಡ್ಬಿಟ್ರೆ ಡೆಫಿನೆಟ್ಲಿ ದಿಸ್ ಟೈಮ್ ದ ಸಮ್ಮರ್ ಸೀಸನ್ ಈಸ್ ಪ್ರೆಸೆಂಟ್ ಇನ್ ವಾಟ್? ಇಟ್ ಈಸ್ ಪ್ರೆಸೆಂಟ್ ಇನ್ ನಾರ್ದರ್ನ್ ಹೆಮಿಸ್ಫಿಯರ್. ಇನ್ ದ ಸೇಮ್ ಮ್ಯಾನರ್ ವಿಂಟರ್ ಸೀಸನ್ ಈಸ್ ಪ್ರೆಸೆಂಟ್ ಇನ್ ಸದರ್ನ್ ಹೆಮಿಸ್ಫಿಯರ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಇಲ್ಲಿ ಸಮ್ಮರ್ ಸೀಸನ್ ಅಂದ್ರೆ ನೀವು ಇಲ್ಲಿ ನೋಡಿಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಸಮ್ಮರ್ ಅಂದ್ರೆ ಬೇಸಿಗೆ, ಇಲ್ಲಿ ಸಮ್ಮರ್ ಅಂದ್ರೆ ಬೇಸಿಗೆ, ಸೇಮ್ ಟು ಸೇಮ್. ಸೊ ಡಿಸೆಂಬರ್ ಮಂತ್ ಅಲ್ಲಿ ಯಾವ ತರ ಇತ್ತು ಅದೇ ಜೂನ್ ಮಂತ್ ಅಲ್ಲಿ ಪಕ್ಕ ಉಲ್ಟಾ ಆಗ್ಬಿಟ್ಟದ, ರಿವರ್ಸ್ ಆಗ್ಬಿಟ್ಟದ. ಇಲ್ಲೇ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಇತ್ತು, ಬಟ್ ಇಲ್ಲಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಆಗದ. ಇಲ್ಲಿ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಅದ, ಇಲ್ಲಿ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಆಗ್ಬಿಟ್ಟದ. ಸೊ ಇದನ್ನ ನಾವು ಅನಾಲಿಟಿಕಲಿ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಓಕೆ, ಸೊ ಇವಾಗ ಮಾರ್ಚ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ನೇರವಾಗಿ ಬೀಳಬಹುದು ಅಂತ ಕೇಳ್ಬಿಟ್ರೆ, ಈ ಡಯಾಗ್ರಾಮ್ ಅನ್ನ ನೀವು 3D ಒಳಗೆ ವಿಜುವಲೈಸ್ ಮಾಡ್ಕೊಂಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಎವ್ರಿಬಡಿ ವಿಲ್ ಮೇಕ್ ರಾಂಗ್ ಸ್ಟೇಟ್ಮೆಂಟ್ಸ್. ಯಾಕಂದ್ರೆ ಇಲ್ಲಿ ಯಾವ ತರ ಕಾಣ್ತಿರ್ತದ ನೋಡ್ರಿ, ನಾನು ಏನಾದ್ರೂ ಸೂರ್ಯನ ಕಿರಣಗಳ ಈ ತರ ಹಾಕ್ಬಿಟ್ಟೆ ಅಂದ್ರೆ ಅದು ದಕ್ಷಿಣ ಧ್ರುವಿ ಅಥವಾ ಆ ಅಂಟಾರ್ಕ್ಟಿಕಾ ಸರ್ಕಲ್ ಕಡೆ ಹೋಗೋದನ್ನ ನೋಡ್ತೀವಿ ನಾವು. ಬಟ್ ಈ ತರ ಇರಂಗಿಲ್ಲ ಸರ್. ಅದು ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ 3D ಒಳಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಅವಾಗ ಸೂರ್ಯನ ಕಿರಣ ನೇರವಾಗಿ ಸಮಭಾಜ ಗುರುತ್ವದ ಮೇಲೆ ಬೀಳುವುದನ್ನು ನೋಡ್ತೀವಿ. ಸರ್ ಸನ್ಲೈಟ್ ವಿಲ್ ಬಿ ಫಾಲಿಂಗ್ ಡೈರೆಕ್ಟ್ಲಿ ಆನ್ ಇಕ್ವೇಟರ್ ಡ್ಯೂರಿಂಗ್ ವಾಟ್? ಮಾರ್ಚ್ ಮಂತ್. ಅದನ್ನ ನಾನು ಇಲ್ಲಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ. ಓಕೆನಾ? ನೋಡ್ರಿ, ನೋಡ್ರಿ ಈ ತರ ಅದ. ಇದರಲ್ಲಿ ಇದು ಇಕ್ವೇಟರ್, ಸಮಭಾಜ ಗುರುತ ಇಕ್ವೇಟರ್. ಇಲ್ಲಿರ್ತಕ್ಕಂಥದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಓಕೆ, ಇಲ್ಲಿರ್ತಕ್ಕಂಥದ್ದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೆ ಇದು ಮಕರ ಸಂಕ್ರಾಂತಿ ವೃತ್ತ. ಈ ತರ ನೀವು ಅನಾಲಿಸಿಸ್ ಮಾಡಿಕೊಂಡು ನಾವ್ ಏನ್ ಮಾಡ್ಬೋದು ಅಂದ್ರೆ ಅರ್ಥ ಮಾಡ್ಕೋಬಹುದು ಇದನ್ನ. ಈಗ ಜಸ್ಟ್ ನೋಡಿದ್ವಿ ನಾವು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದನ್ನ ಯಾವಾಗ ನೋಡ್ತೀವಿ ಅಂತ ಕೇಳ್ಬಿಟ್ರೆ, ಈ ಡೈಗ್ರಾಮ್ ಅಲ್ಲಿ ನೋಡಿದಂತೆ ನೋಡ್ರಿ, ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಡ್ಯೂರಿಂಗ್ ಡಿಸೆಂಬರ್ 22. ಆಸ್ ಅ ರಿಸಲ್ಟ್ ನಾ ಡಿಸೆಂಬರ್ 22 ಡಿಸೆಂಬರ್ ಮಂತ್ ಅದಂದು ಡಿಸೆಂಬರ್ 22 ಅಂದು ಎಕ್ಸಾಕ್ಟ್ಲಿ ಇಲ್ಲೊಂದು ಪಾಯಿಂಟ್ ತಗೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಅದೇ ರೀತಿ ನಾನು ಏನಾದ್ರೂ ಜೂನ್ ಮಂತ್ ಅಲ್ಲಿ 6 ತಿಂಗಳ ನಂತರ ಸರ್ ಸನ್ಲೈಟ್ ಯಾವ ಒಂದು ಅಕ್ಷಾಂಶದ ಮೇಲೆ ಬೀಳ್ತಿದೆ ಅಂತ ಕೇಳ್ಬಿಟ್ರೆ, ನೋಡ್ರಿಲೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಬೀಳ್ತಿದೆ 6 ತಿಂಗಳ ನಂತರ ಅಂದ್ರೆ ಜೂನ್ 21. ಓಕೆ, ಸೊ ಜೂನ್ 21 ನಾವೇನ್ ಮಾಡೋಣ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಸನ್ಲೈಟ್ ಡೈರೆಕ್ಟ್ಲಿ ಫಾಲ್ ಆಗೋದನ್ನ ತೋರ್ಸೋಣ ಅಂತ. ಓಕೆನಾ? ಇದು ಯಾವ ಮಂತ್? ಇದು ಜೂನ್ 21. ಸೊ ನಾವು ಡಿಸೆಂಬರ್ ಇಂದ ಜೂನ್ ಹೋಗ್ಬೇಕಾದ್ರೆ ಯಾವ ತರ ಹೋಗ್ತಿದೀವಿ ನೋಡ್ರಿ, ಡಿಸೆಂಬರ್ ಇಂದ ಜೂನ್ ಹೋಗ್ಬೇಕಾದ್ರೆ ಈ ತರ ಹೋಗ್ತಿದೀವಿ. ಸೊ ಡಿಸೆಂಬರ್, ಜನವರಿ ಅಂದ್ರೆ ಮೇ ಬಿ ಸನ್ಲೈಟ್ ಇಲ್ಲಿ ಬೀಳ್ತಿರ್ಬೋದು, ಫೆಬ್ರವರಿ ಅಂದ್ರೆ ಸನ್ಲೈಟ್ ಇಲ್ಲಿ ಬೀಳ್ತಿರ್ಬೋದು, ಮಾರ್ಚ್ ಅಂದ್ರೆ ಸನ್ಲೈಟ್ ಇಲ್ಲಿ ಬೀಳ್ತಿರ್ಬೋದು, ಏಪ್ರಿಲ್ ಅಂದ್ರೆ ಸನ್ಲೈಟ್ ಇಲ್ಲಿ ಬೀಳ್ತಿರ್ಬೋದು, ಮೇ ಅಂದ್ರೆ ಸನ್ಲೈಟ್ ಇಲ್ಲಿ ಬೀಳ್ತಿರ್ಬೋದು ನೇರವಾಗಿ. ಮತ್ತೆ ಜೂನಿಗೆ ಹೋಗ್ರಿ, ಡೆಫಿನೆಟ್ಲಿ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳೋದನ್ನ ನೋಡ್ತೀವಿ.
ಇಷ್ಟು ಕ್ಲಿಯರ್ ಅದ ಅನ್ಕೊಂಡಿದ್ದೀನಿ. ಇದೇ ರೀತಿ ನೀವು ಜೂನ್ ಇಂದ ಡಿಸೆಂಬರ್ಗೆ ಮತ್ತೆ ಬರ್ರಿ. ಜೂನ್ ಅಲ್ಲಿ ಕರ್ಕಾಟಕ ಸಂಕ್ರಾಂತಿ ಇರುತ್ತಾ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವುದನ್ನು ನೋಡ್ತಿದೀವಿ. ಆದರೆ ಇಲ್ಲಿ ಜೂನ್ ಇಂದ ಮತ್ತೆ ಡಿಸೆಂಬರ್ಗೆ ಬರ್ರಿ, ಡೆಫಿನೆಟ್ಲಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಬೀಳ್ತಿರ್ತದ. ಇದೇನಿದು ಮತ್ತೆ ಡಿಸೆಂಬರ್ 22. ಓಕೆನಾ? ಸೊ ಜೂನ್ ಇಂದ ಡಿಸೆಂಬರ್ 22 ಅಂದ್ರೆ ನನ್ನ ರೇಖೆ ಯಾವ ತರ ಕಾಣ್ತದ ನೋಡ್ರಿ. ಓಕೆ, ಈ ತರ ಅದ. ಓಕೆನಾ? ಜೂನ್ ಆದ್ಮೇಲೆ ಜುಲೈ ತಿಂಗಳಲ್ಲಿ ಈ ತರ, ಆಗಸ್ಟ್ ಅಲ್ಲಿ ಇಲ್ಲಿ, ಜುಲೈ ಅಲ್ಲಿ ಇಲ್ಲಿ, ಆಗಸ್ಟ್ ಅಲ್ಲಿ ಇಲ್ಲಿ, ಸೆಪ್ಟೆಂಬರ್ ಅಲ್ಲಿ ಮತ್ತೆ ಈಕ್ವೇಟರ್ ಮೇಲೆ, ಅಕ್ಟೋಬರ್ ಅಲ್ಲಿ ಇಲ್ಲಿ, ನವೆಂಬರ್ ಅಲ್ಲಿ ಇಲ್ಲಿ, ಡಿಸೆಂಬರ್ ಅಲ್ಲಿ ಮತ್ತೆ ಏನಪ್ಪಾ ಅಂದ್ರೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ. ಸೊ ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಈಕ್ವೇಟರ್ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಒಂದು ವರ್ಷದಲ್ಲಿ 2 ಬಾರಿ ಬೀಳುವುದನ್ನು ನೋಡ್ತಿದೀವಿ. ಒಂದು ಮಾರ್ಚ್ ತಿಂಗಳಲ್ಲಿ, ಯಾವ ತಿಂಗಳಲ್ಲಿ? ಮಾರ್ಚ್ ತಿಂಗಳಲ್ಲಿ, ಆಮೇಲೆ ಇನ್ನೊಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಈ ಒಂದು ಅನಾಲಿಟಿಕಲ್ ಡಯಾಗ್ರಾಮ್ ಅನ್ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತದೆ. ಓಕೆನಾ? ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೇನು ಗೊತ್ತಾಗ್ತಿದೆ? ಸೂರ್ಯನ ಕಿರಣಗಳು ಅಥವಾ ಸನ್ಲೈಟ್ ಇಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಇಕ್ವೇಟರ್. ಸೊ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ ಸನ್ಲೈಟ್ ಯಾವಾಗ ಡೈರೆಕ್ಟ್ಲಿ ಫಾಲ್ ಆಗ್ತದ? ಡಿಸೆಂಬರ್ ಮಂತ್ ಅಲ್ಲಿ. ಜನವರಿಯಲ್ಲಿ ಸದರ್ನ್ ಹೆಮಿಸ್ಫಿಯರ್ ಈ ಒಂದು ಅಕ್ಷಾಂಶದ ಮೇಲೆ ಬೀಳ್ತಿರ್ಬೋದು. ಫೆಬ್ರವರಿಲಿ ಇಲ್ಲಿ, ಮಾರ್ಚ್ ಅಲ್ಲಿ ಇಕ್ವೇಟರ್ ಮೇಲೆ, ಮತ್ತೆ ಜೂನಿಗೆ ಹೋಗ್ರಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ, ಸೆಪ್ಟೆಂಬರ್ಗೆ ಬರ್ರಿ ಇಕ್ವೇಟರ್ ಮೇಲೆ, ಡಿಸೆಂಬರ್ ಬರ್ರಿ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಮೇಲೆ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆಸ್ ಅ ರಿಸಲ್ಟ್ ವಾಟ್ ಡಿಡ್ ವಿ ಅಂಡರ್ಸ್ಟ್ಯಾಂಡ್ ಬೈ ದಿಸ್? ನೋಡ್ರಿ, ಡೈರೆಕ್ಟ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ, ಸೂರ್ಯನ ಕಿರಣಗಳು ನೇರವಾಗಿ ಸರ್ ಎದ್ರ ಮೇಲೆ? ಸಮಭಾಜಕ ವೃತ್ತದ ಮೇಲೆ ಬೀಳುವುದನ್ನ ತೋರಿಸಬಹುದು. ಯಾಕಂದ್ರೆ ಇದು ನಮಗೆ ಏನಾಗದ, ನಾವು 3D ಅಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದೀವಿ. ಆದ್ದರಿಂದ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದನ್ನ ನೋಡ್ತಿದೀವಿ. ಇಲ್ಲೇನು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಸೂರ್ಯನ ಕಿರಣಗಳು ಎದ್ರ ಮೇಲೆ ಬೀಳ್ಲಿಕ್ಕಿರ್ತಾವ? ಡೈರೆಕ್ಟ್ಲಿ ಸರ್ ಇಕ್ವೇಟರ್ ಮೇಲೆ ಬೀಳ್ತಿದಾವ. ಸರ್ ಹಿಂದ್ಗಡೆಯಿಂದ ಬೀಳ್ತಿರ್ತಾವಲ್ಲ 3D ಒಳಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ. ಆದ್ದರಿಂದ ನಾನು ಇದನ್ನ ಡಾಟೆಡ್ ಲೈನ್ಸ್ ಇಂದ ಇದನ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಓಕೆನಾ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. You just have to imagine this particular diagram in terms of 3D. Only then you will be able to understand why sunlight is directly falling on equator during March month as well as during September month. What is the day in the March month that we see sunlight directly falling on equator? ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಯಾವ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದನ್ನು ನೋಡ್ತೀವಿ ಅಂತ ಕೇಳ್ಬಿಟ್ರೆ, ನೋಡ್ರಿ ಇದಕ್ಕೆ ನಾವೇನಂತ ಕರಿತೀವಿ? ಮಾರ್ಚ್ 21. ಯಾವುದು? ಮಾರ್ಚ್ 21. ಇದೇ ರೀತಿ ಸೆಪ್ಟೆಂಬರ್ 23ರಂದು ನಾವೇನ್ ನೋಡ್ತೇವೆ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳುವುದನ್ನ ನೋಡ್ತಿದೀವಿ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಇದು. ಓಕೆನಾ? ಸೊ ಇಷ್ಟೆಲ್ಲ ಆದ ನಂತರ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮಾರ್ಚ್ ತಿಂಗಳಲ್ಲಿ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಋತುಗಳು ಬದಲಾಗ್ತಿವೆ ಅನ್ನೋದನ್ನ ನೋಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಸೊ ನೋಡ್ರಿ, ಇಲ್ಲಿ ನಾನೇನ್ ಮಾಡ್ತಿದ್ದೀನಿ? ನಾರ್ದರ್ನ್ ಹೆಮಿಸ್ಫಿಯರ್ ಅಂತ ಬರೀತೀನಿ. ನಾರ್ದರ್ನ್ ಹೆಮಿಸ್ಫಿಯರ್, ಇಲ್ಲಿ ಸದರ್ನ್ ಹೆಮಿಸ್ಫಿಯರ್. ಇದೇ ರೀತಿ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್. ಸೊ ನಾರ್ದರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾವ ಸೀಸನ್ಸ್ ಗಳನ್ನ ನೋಡ್ತಿದೀವಿ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಉತ್ತರ ಗೋಳಾರ್ಧವನ್ನ ನೋಡ್ರಿ. ಉತ್ತರ ಗೋಳಾರ್ಧ ಅಂದ್ರೆ ಅರ್ಥ ಏನು? ಇಕ್ವೇಟರ್ ಉತ್ತರ ಭಾಗದಲ್ಲಿ ಇರತಕ್ಕಂತ ಎಲ್ಲ ಗೋಳಾರ್ಧವನ್ನ ನಾವು ಉತ್ತರ ಗೋಳಾರ್ಧ ಅಂತ ಕರೀತೀವಿ. ಓಕೆನಾ? ಇಕ್ವೇಟರ್ ಮೇಲೆ ಇರತಕ್ಕಂತ ಈ ಒಂದು ಭಾಗವನ್ನ ಉತ್ತರ ಗೋಳಾರ್ಧ, ನಾರ್ದರ್ನ್ ಹೆಮಿಸ್ಫಿಯರ್ ಆಯ್ತದು. ಆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ನೋಡ್ತಿದೀವಿ. ಅದೇ 6 ತಿಂಗಳ ನಂತರ ಅದೇ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನ್ ನೋಡ್ತಿದೀವಿ? ಸಮ್ಮರ್ ನೋಡ್ತಿರ್ತೀವಿ. ಅಂದ್ರೆ ಚಳಿಗಾಲದಿಂದ ಎಲ್ಲಿ ಹೊಂಟಿದೀವಿ? ಬೇಸಿಗೆಗಾಲಕ್ಕೆ ಹೊಂಟಿದೀವಿ ಅನ್ನಂಗ ಅರ್ಥ. ಎಲ್ಲಿ? ಉತ್ತರ ಗೋಳಾರ್ಧದಲ್ಲಿ. ಆದ್ದರಿಂದ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಂಗ ಈ ಒಂದು ನೋಡ್ರಿ, ಈ ಒಂದು ಡಯಾಗ್ರಾಮ್ ಅಲ್ಲಿ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಹೋದಂತೆ ಮಧ್ಯದಲ್ಲಿ ಯಾವ ಋತು ಸಂಭವಿಸುವುದು ಅಥವಾ ಯಾವ ಋತು ಕಂಡುಬರುವುದು? ವಾಟ್ ಈಸ್ ದಟ್ ಸೀಸನ್ ದಟ್ ವಿ ಅಬ್ಸರ್ವ್ ವೆನ್ ವಿ ಮೂವ್ ಫ್ರಮ್ ವಿಂಟರ್ ಟು ಸಮ್ಮರ್? ಅದನ್ನಂತ ಕೇಳ್ಬಿಟ್ರೆ ಇದ್ಯಾವುದು? ವಸಂತ ಕಾಲ. ವಸಂತ ಕಾಲ. ಆದ್ದರಿಂದ ನಾನು ಇಲ್ಲಿ ಈ ಒಂದು ಡಯಾಗ್ರಾಮ್ ಮೇಲೆ ನಾನು ಡೈರೆಕ್ಟ್ಲಿ ಏನ್ ಮಾಡ್ಬೋದು ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸ್ಪ್ರಿಂಗ್ ಸೀಸನ್ ಅಥವಾ ವಸಂತ ಕಾಲ ಅಂತ ಬರೀಬಹುದು. ಸ್ಪ್ರಿಂಗ್ ಸೀಸನ್ ಅಥವಾ ವಸಂತ ಋತು ಅಂತ ಬರೀಬಹುದು. ಬಿಕಾಸ್ ನಾರ್ದರ್ನ್ ಹೆಮಿಸ್ಫಿಯರ್ ಇಸ್ ಮೂವಿಂಗ್ ಫ್ರಮ್ ವಿಂಟರ್ ಟು ಸಮ್ಮರ್, ದ ಪ್ರೆಸಿಪಿಟೇಷನ್ ಅಮೌಂಟ್ ಇನ್ ದ ಎನ್ವೈರನ್ಮೆಂಟ್ ಈಸ್ ಇನ್ಕ್ರೀಸಿಂಗ್. ಅದರ ಸಂಬಂಧ ರಿಜರ್ವಿನೇಷನ್ ಆಗ್ತಿರ್ತದ ಉತ್ತರ ಗೋಳಾರ್ಧದಲ್ಲಿ. ಎಲ್ಲ ಮತ್ತೆ ಎಲೆಗಳು ಚಿಗುರ್ತಿರ್ತಾವು. ಆದ್ದರಿಂದ ಉತ್ತರ ಗೋಳಾರ್ಧದಲ್ಲಿ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸ್ಪ್ರಿಂಗ್ ಸೀಸನ್ ಅಥವಾ ವಸಂತ ಋತುವನ್ನ ನೋಡ್ತಿದೀವಿ. ಇದೇ ನೀವು ದಕ್ಷಿಣ ಗೋಳಾರ್ಧದಲ್ಲಿ ಕಂಪೇರ್ ಮಾಡಿ ನೋಡ್ರಿ. ದಕ್ಷಿಣ ಗೋಳಾರ್ಧದಲ್ಲಿ ಅಂದ್ರೆ ನಮ್ಗೆ ಏನ್ ಕಂಡು ಬರ್ತದೆ? ಇಲ್ಲಿ
ಸಮ್ಮರ್ ಕಂಡು ಬರ್ತದ, ಅಂದ್ರೆ ಬೇಸಿಗೆಗಾಲ. ಇದೇ ಬೇಸಿಗೆಗಾಲ 6 ತಿಂಗಳ ನಂತರ ಇಲ್ಲೇನ್ ಕಂಡು ಬರ್ಲಿರ್ತದ, ವಿಂಟರ್ ಕಂಡು ಬರ್ಲಿರ್ತದ. ಸಮ್ಮರ್ ಇಂದ ವಿಂಟರ್ಗೆ ಅಥವಾ ಬೇಸಿಗೆಯಿಂದ ಚಳಿಗಾಲಕ್ಕೆ ಹೋದಂತೆ ಮಧ್ಯದಲ್ಲಿ ಸಂಭವಿಸುವಂತ ಋತು ಯಾವುದು ಸರ್? ಇದಕ್ಕೆ ನಾವು ಶರದ್ ಋತು ಅಂತ ಕರಿತೀವಿ. ಎಂತ ಕರಿತೀವಿ? ಶರದ್ ಋತು ಅಂತ ಕರಿತೀವಿ. ಈ ಶರದ್ ಋತು ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಫಾಲ್ ಆರ್ ಆಟಮ್ ಅಂತ ಕರಿತೀವಿ. ಫಾಲ್ ಆರ್ ಆಟಮ್, ಓಕೆನಾ? ಫಾಲ್ ಆರ್ ಆಟಮ್ ಡನ್. ಇದಕ್ಕೆ ನಾವು ಕನ್ನಡದಲ್ಲಿ ಶರದ್ ಋತು ಅಂತ ಕರಿತೀವಿ. ಇದಕ್ಕೆ ಸ್ಪ್ರಿಂಗ್ ಆರ್ ವರ್ನಲ್ ಅಂತ ಕರಿತೀವಿ. ಸ್ಪ್ರಿಂಗ್ ಆರ್ ವರ್ನಲ್. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ ಸರ್. ಸೇಮ್ ಟು ಸೇಮ್ ಸರ್, ಈ ಕಡೆ ಡಿಸೆಂಬರ್ 22ಗೆ ಯಾವ ತರ ಋತುಗಳು ಇರ್ತಾವೋ 6 ತಿಂಗಳ ನಂತರ ಜೂನ್ 21ಕ್ಕೆ ಋತುಗಳು ಎಕ್ಸ್ಚೇಂಜ್ ಆಗಿದ್ದನ್ನ ನೋಡಿದ್ವಿ. ನೀವು ಈ ಕಾನ್ಸೆಪ್ಟ್ ಅನ್ನ ನೀವು ಎಲ್ಲ ಕಡೆ ಅಪ್ಲೈ ಮಾಡ್ಬಿಟ್ರೆ, ಇದೇ ಕಾನ್ಸೆಪ್ಟ್ ಅನ್ನ ನೀವು ಎಲ್ಲ ಕಡೆ ಅಪ್ಲೈ ಮಾಡ್ಬಿಟ್ರೆ ಸೇಮ್ ಟು ಸೇಮ್ ಸೀಸನ್ಸ್ ಗಳೇ ಬರ್ತಾವ, ವಸಂತ ಮತ್ತು ಶರದ್. ನೋಡ್ರಿ, ಬೇಕಂದ್ರೆ ಇಲ್ಲೇ ಉತ್ತರ ಗೋಳಾರ್ಧದಲ್ಲಿ ಸಮ್ಮರ್ ಅದ, ಈ ತರ ಹೋಗ್ಬೇಕಾದ್ರೆ ಉತ್ತರ ಗೋಳಾರ್ಧದಲ್ಲಿ ವಿಂಟರ್ ಬರ್ತಿದೆ ಇಲ್ಲಿ, ಓಕೆನಾ? ಸಮ್ಮರ್ ಟು ವಿಂಟರ್ ಹೋದ್ರೆ ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ಏನ್ ಬರ್ತದೆ? ಸಮ್ಮರ್ ಟು ವಿಂಟರ್ ಸರ್ ನಮಗೆ ಏನ್ ಬರ್ತದ ಅಂದ್ರೆ ಫಾಲ್ ಆರ್ ಆಟಮ್ ಸೀಸನ್ ಬರ್ತದ. ಸೊ ಉಲ್ಟಾ ಆಯ್ತು ನೋಡ್ರಿ. ಮಾರ್ಚ್ ತಿಂಗಳಲ್ಲಿ ನಾವ್ ಏನು ಭೂಮಿಯನ್ನ ನೋಡಿದ್ವಿ ಅದರ ಉತ್ತರ ಗೋಳಾರ್ಧದಲ್ಲಿ ಸ್ಪ್ರಿಂಗ್ ಇತ್ತು, ಇಲ್ಲೇ ಆಟಮ್ ಆಗ್ತಿದೆ. ಇಲ್ಲೇ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಆಟಮ್ ಇತ್ತು, ಇಲ್ಲೇ ಸ್ಪ್ರಿಂಗ್ ಆಗ್ತಿದೆ ನೋಡ್ರಿ. ಸೊ ಈ ತರ ನಾವ್ ಏನ್ ನೋಡ್ತೀವಿ ಅಂದ್ರೆ ನಮ್ಮ ಭೂಮಿಯ ಮೇಲೆ ಒಂದು ವರ್ಷದಲ್ಲಿ ಯಾವ ತರ ಋತುಗಳು ಬದಲಾಗ್ತಾವೋ ಅಥವಾ ಸೀಸನ್ಸ್ ಗಳು ಚೇಂಜ್ ಆಗ್ತಾವೋ ಅನ್ನೋದನ್ನ ನಾವು ಈ ಒಂದು ಡೈಗ್ರಾಮ್ ಮೂಲಕ ಅರ್ಥ ಮಾಡ್ಕೋಬಹುದು. ನೀವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ತಿಂಗಳಗಳನ್ನ ಯಾವ್ದನ್ನ ಮೆನ್ಷನ್ ಮಾಡೀನಿ ಅದನ್ನ, ಮತ್ತೆ ಅದರ ಜೊತೆಗೆ ಇರತಕ್ಕಂಥ ಡೇಟ್ಸ್ ಗಳನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿಕ್ ಟ್ರೈ ಮಾಡ್ಬೇಕು. ಯಾಕಂದ್ರೆ ನಮ್ಮ UPSC ಕ್ವಶನ್ಸ್ ಆಗ್ಲಿ, KS, PSI, PC ಯಾವುದೇ ಆಗ್ಲಿ, ಪ್ರತಿಯೊಂದು ಕ್ವಶನ್ ಪೇಪರ್ ಅಲ್ಲಿ ದೇ ವಿಲ್ ಕಾನ್ಸಂಟ್ರೇಟ್ ಆನ್ ದೀಸ್ ಡೇಟ್ಸ್ ಅಂಡ್ ದೇ ವಿಲ್ ಆಸ್ಕ್ ಯು ದ ಕ್ವಶನ್ಸ್. ನಾ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನಿಮಗೆ ಹೋಮ್ವರ್ಕ್ ಕ್ವಶನ್ಸ್ ಗಳನ್ನು ಕೂಡ ಕೊಟ್ಟು ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಂತ. ಅದನ್ನ ನೀವು ನೋಡ್ರಿ, ಅಂದ್ರೆ ಗೊತ್ತಾಗ್ಬಿಡ್ತದೆ ನಿಮಗ ಯಾವಾಗ ಏನಾಗ್ತಿದೆ ಏನಾಗ್ತಿಲ್ಲ ಅನ್ನೋದನ್ನ, ಓಕೆನಾ? ಯೂಶಲಿ ನೋಡ್ರಿ, ನಮ್ಗೆ ಲಾಸ್ಟ್ ಒಂದು ಕಾನ್ಸೆಪ್ಟ್ ಅದ ಇಲ್ಲಿ, ಆ ಕಾನ್ಸೆಪ್ಟ್ ಅನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ ಟ್ರೈ ಮಾಡಮಂತ, ಓಕೆನಾ? ನೋಡ್ರಿ, ಓಕೆ ವೇಟ್ ಮಾಡ್ರಿ, ಏನೋ ಗ್ಲಿಚ್ ಅದ. ಓಕೆ, ನೋ ಪ್ರಾಬ್ಲಮ್. ನಾವ್ ಏನ್ ಮಾಡೋಣ ಅಂದ್ರೆ ಈ ಕಡೆ ನೋಡ್ಬಿಡಮಂತ, ಓಕೆನಾ? ನೋಡ್ರಿ, ಫಾರ್ ಎಕ್ಸಾಂಪಲ್ ನಾನು ಭೂಮಿಯನ್ನ ಮತ್ತೆ ತೆಗೆದುಕೊಳ್ಳಿದ್ದೀನಿ. ಈ ಕಡೆ ಭೂಮಿಯನ್ನ ಡ್ರಾ ಮಾಡೋಣ ಅಂತ, ಓಕೆನಾ? ಇದೇನಿದು ಸೂರ್ಯ ಇದು, ಓಕೆ? ಈ ಕಡೆ ನಾವೇನ್ ಮಾಡೋಣ ಅಂದ್ರೆ ಒಂದು ಸಣ್ಣ ಭೂಮಿಯನ್ನ ಡ್ರಾ ಮಾಡ್ಬಿಡೋಣ ಅಂತ. ಈ ತರ ಸೂರ್ಯ ಮತ್ತು ಭೂಮಿಯನ್ನ ಡ್ರಾ ಮಾಡಿದ್ದೀವಿ, ಓಕೆನಾ? ಇದು ಸೂರ್ಯ, ಇಲ್ಲಿರೋದು ಸೂರ್ಯ, ಇಲ್ಲಿರ್ತಕ್ಕಂಥದ್ದು ಭೂಮಿ, ಓಕೆ? ಈಗ ಭೂಮಿ ಮೇಲೆ ನಾನೇನಾದ್ರೂ ಅಕ್ಷರೇಖೆಯ ಓರೆ ತೋರಿಸಿದ್ದಿರ್ಲಿಲ್ಲ ಅಂದ್ರೆ ಅಕ್ಸಲ್ ಟಿಲ್ಟ್ ಆಗಿದ್ದು ನಾನೇನಾದ್ರೂ ಹೇಳಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ನೋಡ್ರಿ. ವಿಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಬ್ರೈನ್ ಸ್ಟಾರ್ಮಿಂಗ್ ಆಗ್ತಿರ್ಬೇಕು, ಓಕೆನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ನಾನು ಅಕ್ಷರೇಖೆಯನ್ನ ಈ ತರ ಡ್ರಾ ಮಾಡ್ಲಿಕ್ಕೇನೆ. ಅಕ್ಷರೇಖೆ ಆಯ್ತಾ ಇದು? ಅಕ್ಷರೇಖೆ, ಓಕೆ? ಅಕ್ಷರೇಖೆ ಈ ತರ ಇದ್ರೆ ನಾವೇನ್ ಹೇಳ್ಬೋದು? ಸಮಭಾಜಕ ವೃತ್ತ ಅದಕ್ಕೆ 90 ಡಿಗ್ರಿಯಾಗಿ ಕಂಡು ಬರ್ತಿರ್ತದ, ಅಥವಾ 0 ಡಿಗ್ರಿಯಲ್ಲಿ ಸಮಭಾಜಕ ವೃತ್ತ ಕಂಡು ಬರ್ತಿರ್ತದೆ. ಈ ತರ ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಇದು. ನೋಡ್ರಿ, ಇದೇ ಒಂದು ಸಿಚುವೇಶನ್ ಅಲ್ಲಿ ನಾವೇನ್ ತೋರಿಸಬಹುದು ಅಂದ್ರೆ ಸೂರ್ಯನ ಕಿರಣವನ್ನು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳೋದನ್ನ ನೋಡ್ತೀವಿ. ಈ ತರ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ equator. So when the sunlight is directly falling on equator, as well as we concentrate on rotation of the earth ಎಲ್ಲಿಂದ ಎಲ್ಲಿವರೆಗೆ? ವೆಸ್ಟ್ ಇಂದ ಈಸ್ಟ್ ಗೆ, ಓಕೆನಾ? ಪಶ್ಚಿಮದಿಂದ ಪೂರ್ವಕ್ಕೆ. ಒಂದು ರೊಟೇಷನ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಭೂಮಿ ತೆಗೆದುಕೊಳ್ಳುವ ಅವಧಿ ಎಷ್ಟು? 24 ಗಂಟೆ. ಸೊ ಇಲ್ಲಿ ಸೂರ್ಯನ ಕಿರಣವನ್ನು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ ನಾವು 24 ಗಂಟೆಯಲ್ಲಿ ಅಥವಾ 24 ಗಂಟೆಯ ದಿನವನ್ನ ನಾವು 2 ಭಾಗಗಳಾಗಿ ಡಿವೈಡ್ ಮಾಡಿಬಿಟ್ರೆ ಸರ್, ಹಗಲು
ಮತ್ತು ರಾತ್ರಿ ಸಮಾನವಾಗಿರುವುದನ್ನು ನೋಡ್ತೀವಿ ನಾವು. ಅಂದ್ರೆ ಅರ್ಥ ಏನು? ಹಗಲು 12 ಗಂಟೆ ಮತ್ತು ರಾತ್ರಿ ಎಷ್ಟು 12 ಗಂಟೆ. ಒಂದು ವೇಳೆ ಭೂಮಿಯ ಮೇಲೆ ಎಲ್ಲಾ ಪ್ರದೇಶಗಳ ಮೇಲೆ 12 ಗಂಟೆಯ ಹಗಲು ಮತ್ತು 12 ಗಂಟೆಯ ರಾತ್ರಿ ಸಂಭವಿಸಿದ್ದಲ್ಲಿ ಅಂತ ದಿನಗಳನ್ನ ನಾವೇನಂತ ಕರಿತೇವೆ ಅಂದ್ರೆ ವಿಷುವತ್ ಸಂಕ್ರಾಂತಿ ಅಥವಾ ಇಕ್ವಿನಾಕ್ಸ್ ಅಂತ ಕರಿತೇವೆ. ವಾಟ್ ಈಸ್ ಇಕ್ವಿನಾಕ್ಸ್? ಈಕ್ವಲ್ ಡೇ ಅಂಡ್ ನೈಟ್ ಆಲ್ ಓವರ್ ದ ಅರ್ತ್, ಅಂಡ್ ದಿಸ್ ಅಕರ್ಸ್ ಓನ್ಲಿ ವೆನ್ ದ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಇಕ್ವೇಟರ್. ಇಕ್ವೇಟರ್ ಮೇಲೆ ಸೂರ್ಯನ ನೇರವಾಗಿ ಬಿದ್ದಲ್ಲಿ ನಮ್ಮ ಭೂಮಿಯ ಮೇಲೆ ಇರತಕ್ಕಂಥ ಪ್ರತಿಯೊಂದು ವಲಯಗಳ ಮೇಲೆ ನಾವು ಒಂದು ದಿನದ ಹಗಲು ಮತ್ತು ರಾತ್ರಿಯನ್ನ ಸಮಾನವಾಗಿ ಕಾಣ್ತೀವಿ. ಅಂತ ದಿನಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸರ್ ಈ ತರ ದಿನಗಳನ್ನ ನಾವು ವಿಷುವತ್ ಸಂಕ್ರಾಂತಿ ಅಥವಾ ಇಕ್ವಿನಾಕ್ಸ್ ಅಂತ ಕರಿತೀವಿ. ಇಕ್ವಿನಾಕ್ಸ್ ಅಥವಾ ವಿಷುವತ್ ಸಂಕ್ರಾಂತಿ. ಓಕೆ, ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಇದು. ಒಂದ್ ವೇಳೆ ಸರ್ ಬಟ್ ಈ ತರ ನಮ್ದಿಲ್ಲಲ್ಲ, ನಮ್ದು ನಮ್ಮ ಅಕ್ಷರೇಖೆ ಓರೆ ಆಗಿರ್ತಕ್ಕಂಥದ್ದನ್ನ ನೋಡ್ತಿದ್ವಿ. ಓಕೆನಾ? ಅದು ಥಿಯಾ ಎಂಬ ಎಸ್ಟ್ರಾಯ್ಡ್ ಬಂದು ತಾಗಿದ್ದಲ್ಲಿ ನಮ್ಮ ಅಕ್ಷರೇಖೆ ಓರೆ ಆಗ್ಯದ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಟ್. ಹೌದೋ ಇಲ್ಲೋ? ಆದ್ದರಿಂದ ಸರ್ ನಾವು ಇವತ್ತ ನಮ್ಮ ಭೂಮಿಯನ್ನ ಈ ತರ ನೋಡ್ತಿಲ್ಲ, ಓರೆಯಾಗಿ ನೋಡುವಂತ ಕಾರಣದಿಂದ ಸೂರ್ಯನಿಗೆ ನೇರವಾಗಿ ಸಮಭಾಜಕ ವೃತ್ತ ಅಲ್ಲದೆ ಬೇರೆ ಅಕ್ಷಾಂಶಗಳ ಮೇಲೆ ಬೀಳುವಂತ ಸಾಧ್ಯತೆನೂ ಕೂಡ ಅದ. ಆಲ್ರೆಡಿ ನಾವು ಇಲ್ಲಿ ಅರ್ಥ ಮಾಡ್ಕೊಂಡಿದೀವಿ ಅದನ್ನ. ನೋಡ್ರಿ ಇಲ್ಲೇ ಈ ಓರೆ ಆಗಿರ್ತಕ್ಕಂಥ ಕಾರಣದಿಂದ ಸೂರ್ಯನಿಗೆ ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದನ್ನು ನೋಡಿವಿ. ಇಲ್ಲಿ ನೋಡ್ರಿ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಬೀಳುವುದನ್ನು ನೋಡಿವಿ. ಆದ್ದರಿಂದ ಇದರಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬಹುದು ಅಂದ್ರೆ ಸರ್ ವೆನ್ ಸನ್ಲೈಟ್ ಡೈರೆಕ್ಟ್ಲಿ ಫಾಲ್ಸ್ ಆನ್ ಇಕ್ವೇಟರ್ ವಿ ಸಿ ಈಕ್ವಲ್ ಡೇ ಅಂಡ್ ನೈಟ್. ಇಫ್ ಇಟ್ ಇಸ್ ನಾಟ್ ಫಾಲಿಂಗ್ ಆನ್ ಇಕ್ವೇಟರ್, what can we say? That maybe the day and night are not equal. This is what we can say. ನೋಡ್ರಿ ಹಗಲು ಮತ್ತು ರಾತ್ರಿ ಸೂರ್ಯನಿಗೆ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳದೇ ಇದ್ದಲ್ಲಿ ಹಗಲು ಮತ್ತು ರಾತ್ರಿ ಸಮಾನವಾಗಿರ್ಲಿಕ್ಕಿಲ್ಲ. ಅದೇ ನಾವು ಅನಾಲಿಸಿಸ್ ಮಾಡೋದು. ಓಕೆನಾ? ಸೊ ಒಂದ್ ವೇಳೆ ಹಗಲು ಮತ್ತು ರಾತ್ರಿ ಫಾರ್ ಎಕ್ಸಾಂಪಲ್ 11 ಗಂಟೆ ಹಗಲು 13 ಗಂಟೆ ರಾತ್ರಿ ಅಥವಾ 13 ಗಂಟೆ ಹಗಲು 11 ಗಂಟೆ ರಾತ್ರಿ ಇದ್ದಲ್ಲಿ ಏನಾಗ್ಬೋದು? ಹಗಲು ಮತ್ತು ರಾತ್ರಿ ಸಮಾನವಾಗಿಲ್ಲ ಅಂತ ಹೇಳ್ಬೋದು. ಇಂಥ ದಿನಗಳು ಸಂಭವಿಸಿದಲ್ಲಿ ನಾವು ಅದನ್ನ ಸರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸಾಲ್ಸ್ಟೈಸ್. ಸೊ ಸಾಲ್ಸ್ಟೈಸ್ಗೆ ನಾವು ಕನ್ನಡದಲ್ಲಿ ಅಯನ ಸಂಕ್ರಾಂತಿ ಅಂತ ಕರಿತೀವಿ. ಅಯನ ಸಂಕ್ರಾಂತಿ. ಸೊ ನಾನು ಏನ್ ಹೇಳಲಿಕ್ಕತ್ತೇನೆ ಇಲ್ಲಿ, ಈ ಪ್ರತಿಯೊಂದು ಕಾನ್ಸೆಪ್ಟ್ಸ್ಗಳು ತುಂಬಾ ಡೀಟೇಲ್ ಆಗಿವೆ. ನಾವು ಇಷ್ಟೆಲ್ಲ ಡೀಟೇಲ್ ಆಗಿ ಅರ್ಥ ಮಾಡ್ಕೊಂಡಾದ ನಂತರನೇ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಕ್ಕಂಥ ಯಾವುದೇ ಕ್ವಶನ್ಸ್ ಗಳಾಗಿರ್ಲಿ ಸೀಸನ್ಸ್ ಗಳ ಮೇಲೆ ಸಾಲ್ವ್ ಮಾಡಬಹುದು, ಇನ್ಕ್ಲೂಡಿಂಗ್ IAS ಎಕ್ಸಾಮ್. ನಾ IAS ಕ್ವಶನ್ಸ್ ಗಳನ್ನು ಕೂಡ ತೋರಿಸ್ತೀನಿ ಅಂತ, ಏನ್ ಪರವಾಗಿಲ್ಲ. ಓಕೆನಾ? ನೋಡ್ರಿ ಇಲ್ಲೇ ಹಗಲು ಮತ್ತು ರಾತ್ರಿ ಸಮಾನವಾಗಿದ್ರೆ ಅದಕ್ಕ ವಿಷುವತ್ ಸಂಕ್ರಾಂತಿ ಅಂತ ಕರಿತೀವಿ. ಹಗಲು ಮತ್ತು ರಾತ್ರಿ ಅಸಮಾನವಾಗಿದ್ರೆ ಅದಕ್ಕ ಅಯನ ಸಂಕ್ರಾಂತಿ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ವಿಶ್ವತ್ ಸಂಕ್ರಾಂತಿಗೆ ಇಕ್ವಿನಾಕ್ಸ್, ಅಯನ ಸಂಕ್ರಾಂತಿಗೆ ಸಾಲ್ಸ್ಟೈಸ್. ಹಗಲು ಅಂದ್ರೆ ಡೇ, ರಾತ್ರಿ ಅಂದ್ರೆ ನೈಟ್. ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸರ್ ಇದು ಯಾವಾಗ ಕಂಡು ಬರ್ತದೆ? ವಿಶ್ವತ್ ಸಂಕ್ರಾಂತಿ. ವಿಶ್ವತ್ ಸಂಕ್ರಾಂತಿ ಕಂಡು ಬರೋದು ಯಾವಾಗ? ವಿಶ್ವತ್ ಸಂಕ್ರಾಂತಿ ಕಂಡು ಬರುವುದು ವೆನ್ ಸನ್ಲೈಟ್ ಡೈರೆಕ್ಟ್ಲಿ ಫಾಲ್ಸ್ ಆನ್ ಇಕ್ವೇಟರ್. ಅಯನ ಸಂಕ್ರಾಂತಿ ಕಂಡು ಬರುವುದು ವೆನ್ ಸನ್ಲೈಟ್ ಡಸ್ ನಾಟ್ ಡೈರೆಕ್ಟ್ಲಿ ಫಾಲ್ ಆನ್ ಇಕ್ವೇಟರ್. ದಿಸ್ ಇಸ್ ವಾಟ್ ಇಟ್ ಮೀನ್ಸ್. ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಸೊ ಇದೇ ಒಂದು ಕಾನ್ಸೆಪ್ಟ್ ಅನ್ನ ನಾವ್ ಏನ್ ಮಾಡ್ಬೋದು ಅಂದ್ರೆ ನಮ್ಮ ಮೇನ್ ಡಯಾಗ್ರಾಮ್ ಅಲ್ಲಿ ಆಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಸೂರ್ಯನಿಗೆ ನೇರವಾಗಿ ಮಕರ ಸಂಕ್ರಾಂತಿ ವೃತ್ತದ ಮೇಲೆ ಬಿದ್ದದಂದ್ರೆ ಸಮಭಾಜಕ ವೃತ್ತದ ಮೇಲೆ ಬಿದ್ದಿಲ್ಲ ಅನ್ನಂಗ ಅರ್ಥ. ಒಂದ್ ವೇಳೆ ಸಮಭಾಜಕ ವೃತ್ತದ ಮೇಲೆ ಬಿದ್ದಿಲ್ಲ ಅಂದ್ರೆ ನಾವು ವಿಶ್ವತ್ ಸಂಕ್ರಾಂತಿಯನ್ನ ನೋಡ್ತೀವೋ ಅಥವಾ ಅಯನ ಸಂಕ್ರಾಂತಿಯನ್ನ ನೋಡ್ತೀವೋ? ಅಯನ ಸಂಕ್ರಾಂತಿಯನ್ನ ನೋಡ್ತೀವಿ. ಯಾಕಂದ್ರೆ ಸನ್ಲೈಟ್ ಇಸ್ ನಾಟ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಇಕ್ವೇಟರ್. ಸೊ ವಾಟ್ ಎವರ್ ದಟ್ ವಿ ಆರ್ ಅಬ್ಸರ್ವಿಂಗ್ ಓವರ್ ದ ಅರ್ತ್, ಇಟ್ ಇಸ್ ನಾಟ್ ಇಕ್ವಿನಾಕ್ಸ್, ರಾದರ್ ಇಟ್ ಇಸ್ ಸಾಲ್ಸ್ಟೈಸ್. ಆದ್ದರಿಂದ ನಾವ್ ಏನಂತ ಕರಿತೇವೆ ಅಂದ್ರೆ ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾವುದೇ ಸೀಸನ್ಸ್ ಗಳ ಸಂಭವನೆ ಆಗ್ಲಿ ಅದಕ್ಕೆ ನಾವು ವಿಂಟರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಅದೇ ರೀತಿ ಸಮ್ಮರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನೋಡ್ರಿ, ನಾರ್ದರ್ನ್ ಹೆಮಿಸ್ಫಿಯರ್ ಅಲ್ಲಿ ಸಮ್ಮರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಇದೇ ರೀತಿ ವಿಂಟರ್ ಸಾಲ್ಸ್ಟೈಸ್ ಅಂತ ಕರಿತೀವಿ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೇ ನೀವು ಸಾಲ್ಸ್ಟೈಸ್ ಅನ್ನ ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ಕರಿಬಹುದು. ಓಕೆನಾ? ಚಳಿಗಾಲದ ಅಯನ ಸಂಕ್ರಾಂತಿ ಅಂತ ಕರಿಬಹುದು. ಇದೇ ರೀತಿ ಬೇಸಿಗೆಗಾಲದ ಅಯನ ಸಂಕ್ರಾಂತಿ ಅಂತ ಕರಿಬಹುದು. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್.
ಯಾವಾಗ ನಾವು ಸೂರ್ಯನ ಕಿರಣವನ್ನು ನೇರವಾಗಿ ಸಮಭಾಜಕ ವೃತ್ತವನ್ನ ಬಿಟ್ಟು ಬೇರೆ ಅಕ್ಷಾಂಶಗಳ ಮೇಲೆ ನೋಡ್ತೀವಿ, ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸರ್ ನಾವ್ ಏನ್ ನೋಡ್ತೀವಿ ಭೂಮಿ ಮೇಲೆ ಅಂದ್ರೆ ಅಯನ ಸಂಕ್ರಾಂತಿಯನ್ನ ನೋಡ್ತೀವಿ. ಸರ್ ಇಲ್ಲೇ ಸ್ಪ್ರಿಂಗ್ ಮತ್ತು ವರ್ನಲ್ ಬರ್ದಿವಿ ಅಂದ್ರೆ ಇಲ್ಲೇನ್ ಬರಿಬಹುದು ಸರ್ ನಾವು? ಸ್ಪ್ರಿಂಗ್ ವರ್ನಲ್ ಯಾವಾಗ ಉಂಟಾಗ್ತದ? ಸೂರ್ಯನ ಕಿರಣ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬಿದ್ದಾಗ. ಮಾರ್ಚ್ 21 ಮತ್ತು ಸೆಪ್ಟೆಂಬರ್ 23ರಂದು ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಫಾಲಿಂಗ್ ಆನ್ ಇಕ್ವೇಟರ್. ಇಕ್ವೇಟರ್ ಮೇಲೆ ಸನ್ಲೈಟ್ ಬೀಳೋದನ್ನು ನೋಡ್ತೀವಿ. ಆದ್ದರಿಂದ ಸ್ಪ್ರಿಂಗ್ ವರ್ನಲ್ ಇಕ್ವಿನಾಕ್ಸ್ ಅಂತ ಕರಿತೀವಿ ಇದಕ್ಕೆ. ಓಕೆನಾ? ಇಕ್ವಿನಾಕ್ಸ್ ಅಥವಾ ವಿಶ್ವತ್ ಸಂಕ್ರಾಂತಿ. ಇದೇ ರೀತಿ ಇಲ್ಲಿ ಆಟಮ್, ಇಲ್ಲಿ ಫಾಲ್ ಆಟಮ್ ಇಕ್ವಿನಾಕ್ಸ್ ಅಂತ ಕರಿತೀವಿ. ಓಕೆನಾ? ಫಾಲ್ ಆಟಮ್ ಇಕ್ವಿನಾಕ್ಸ್ ಅಂತ ಕರಿತೀವಿ. ಇಲ್ಲೇನು ಕೂಡ ಆಟಮ್ ಇಕ್ವಿನಾಕ್ಸ್, ಇಲ್ಲೇನು ಕೂಡ ಸ್ಪ್ರಿಂಗ್ ಇಕ್ವಿನಾಕ್ಸ್. ಸೊ ಇಕ್ವಿನಾಕ್ಸ್ ಅಂದ್ರೆ ಏನು? ವಿಶ್ವತ್ ಸಂಕ್ರಾಂತಿ ಅಂತ ಅರ್ಥ. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಕಂಪ್ಲೀಟ್ಸ್ ಅವರ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಸೀಸನ್ಸ್. ಇದರ ಮೇಲೇನೆ ನಾವು ಬಹಳಷ್ಟು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಾವು ಒಂದು ಸಣ್ಣ ಒಂದು ಕ್ವಶನ್ ಬರ್ಲಿಕ್ಕೆ ಟ್ರೈ ಮಾಡ್ತೇನೆ, ಅಥವಾ ಇಲ್ಲೇ ನಾನು ಕ್ವಶನ್ ಅನ್ನ ಹೇಳ್ತೇನೆ, ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ ನನಗೆ ಅದು ಏನ್ ಆನ್ಸರ್ ಆಗಿರ್ಬೋದು ಅಂತ. ಕನ್ಸಿಡರ್ ಒಂದು ವರ್ಷದಲ್ಲಿ 365 ದಿನಗಳು ಅದ ಅಂತೇಳಿ ಅಸ್ಯೂಮ್ ಮಾಡ್ಕೊಟ್ರಿ. ಓಕೆನಾ? ಅದ 365 ದಿನಗಳು. ಒಂದ್ ವೇಳೆ ನಾನು ವರ್ಷದಲ್ಲಿ 2 ಬಾರಿ ವಿಶ್ವ ಸಂಕ್ರಾಂತಿಯನ್ನ ನೋಡ್ತೀನಿ, ವರ್ಷದಲ್ಲಿ 2 ಬಾರಿ ವಿಶ್ವ ಸಂಕ್ರಾಂತಿಯನ್ನ ನೋಡ್ತೀನಿ ಅಂದ್ರೆ ಅಯನ ಸಂಕ್ರಾಂತಿಯನ್ನ ಎಷ್ಟು ಬಾರಿ ನೋಡಬಹುದು ಅನ್ನೋದನ್ನ ನೀವು ತಿಳಿಸ್ಬೇಕು ಕಮೆಂಟ್ ಅಲ್ಲಿ. ಎಷ್ಟು ಬಾರಿ ನೋಡ್ತೀವಿ ಅನ್ನೋದನ್ನ ನಾ ಇಲ್ಲಿ ಬರೋದ್ ಬಿಡ್ಲಿ ಅದನ್ನ. ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಒಂದು ವರ್ಷದಲ್ಲಿ ಇಕ್ವಿನಾಕ್ಸ್ ಎಷ್ಟು ಬರ್ತಾವು? 2 ಬಾರಿ ಬರ್ತಾವ. ಅದೇ ಒಂದು ವರ್ಷದಲ್ಲಿ ಸಾಲ್ಸ್ಟೈಸ್ ಅಥವಾ ಅಯನ ಸಂಕ್ರಾಂತಿ ಎಷ್ಟು ಬರ್ತಾವ ಅನ್ನೋದನ್ನ ನೀವ್ ಹೇಳ್ಬೇಕು. ಒಂದು ವರ್ಷವನ್ನ ನೀವು 365 ದಿನ ಅಂತ ಅನ್ಕೊಂಡ್ಬಿಡ್ರಿ. ಒಂದು ವರ್ಷ ಅಂದ್ರೆ 365 ದಿನ. ಓಕೆನಾ? ಸೊ ಒಂದು ವರ್ಷದಲ್ಲಿ 2 ಬಾರಿ ಇಕ್ವಿನಾಕ್ಸ್ ಬಂದ್ರೆ, 2 ಬಾರಿ ಯಾವಾಗ ಬರ್ತಾವ ಅನ್ನೋದು ಗೊತ್ತದ ನಿಮಗ? ಇಕ್ವಿನಾಕ್ಸ್ ಅಂದ್ರೆ ಅರ್ಥ ಏನು? ಸೂರ್ಯನ ಕಿರಣ ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳ್ಬೇಕು, ಹಗಲು ಮತ್ತು ರಾತ್ರಿಗಳ ಸಮಾನವಾಗಿರ್ಬೇಕು. ಅದು ಇಕ್ವಿನಾಕ್ಸ್. ಇಕ್ವಿನಾಕ್ಸ್ ಅಥವಾ ವಿಶ್ವತ್ ಸಂಕ್ರಾಂತಿ. ಆದ್ದರಿಂದ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಲ್ಲಿ ನಮಗೇನ್ ಸಿಗ್ತದೆ ಅಂದ್ರೆ ಸೂರ್ಯನ ಕಿರಣವು ನೇರವಾಗಿ ಸಮಭಾಜಕ ವೃತ್ತದ ಮೇಲೆ ಬೀಳೋದನ್ನ ನೋಡ್ತೀವಿ. ಮಾರ್ಚ್ 21, ಸೆಪ್ಟೆಂಬರ್ 23. ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸಾಲ್ಸ್ಟೈಸ್ ಎಷ್ಟು ದಿನ ಬರ್ತದ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ನನಗೆ. ಓಕೆ? ಕಮೆಂಟ್ ಎಲ್ಲ ಓದ್ತದ, ಸೊ ಡೋಂಟ್ ವರಿ, ನಾನು ನಿಮಗೆ ಅಲ್ಲಿ ರೆಸ್ಪಾಂಡು ಕೂಡ ಮಾಡ್ತೇನಂತ. ಓಕೆನಾ? ಸೊ ನೋಡ್ರಿ, ನಮ್ ಕಡೆ ಕೆಲವೊಂದು ಕ್ವಶನ್ಸ್ಗಳದಾವು. ಓಕೆ, ಇವಾಗ ಇಲ್ಲೊಂದು ಕ್ವಶನ್ ಅದ. ನೀವೇನ್ ಮಾಡ್ಬೇಕಂದ್ರೆ ವಿಡಿಯೋನ ಪಾಸ್ ಮಾಡ್ಬೇಕು. ಪಾಸ್ ಮಾಡಿದಾದ್ಮೇಲೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಅಷ್ಟರಲ್ಲಿ ನಾ ಆನ್ಸರ್ ಮಾಡಿರ್ತೇನೆ. ಓಕೆನಾ? ಪಾಸ್ ಮಾಡ್ಬೋದು. ನೋಡ್ರಿ, ದ ಪ್ರೈಮರಿ ರೀಸನ್ ಫಾರ್ ದ ಅಕರೆನ್ಸ್ ಆಫ್ ಸೀಸನ್ಸ್ ಆನ್ ದ ಅರ್ತ್ ಈಸ್. ಭೂಮಿಯ ಮೇಲೆ ಋತುಚಕ್ರ ಉಂಟಾಗುವ ಪ್ರಮುಖ ಕಾರಣ ಯಾವುದು ಅಂತ ಕೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಇದೇ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಈ ಭೂಮಿ ಮೇಲೆ ನೋಡಿದ್ವಿ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಏನ್ ಸಿಗ್ತದ? ಸರ್, ಭೂಮಿ ಕಂಟಿನ್ಯೂಸ್ಲಿ ಸೂರ್ಯನ ಸುತ್ತ ಪರಿಭ್ರಮಣೆಯನ್ನ ಮಾಡ್ಲಿರ್ತದ. ಅದರ ಜೊತೆಗೆ ಭೂಮಿಯ ಅಕ್ಷರೇಖೆ ಓರೆಯಾಗದ. ಆದ್ದರಿಂದ ನಮಗೇನ್ ಕಂಡು ಬರ್ತಾವ ಅಂದ್ರೆ ಭೂಮಿಯ ಮೇಲೆ ಋತುಗಳು ಕಂಡು ಬರ್ತಾವ. ಒಂದ್ ವೇಳೆ ಪರಿಭ್ರಮಣೆ ಇತ್ತು, ಈ ಅಕ್ಷರೇಖೆ ಓರೆ ಆಗಿರ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಸೀಸನ್ಸ್ ಗಳು ಕಂಡು ಬರ್ತಿರ್ಲಿಲ್ಲ. ಅಕ್ಷರೇಖೆಯ ಯಾವುದೇ ಸಂಬಂಧ ಇಲ್ಲ ಸೀಸನ್ಸ್ ಗಳಿಗೆ. ಸೊ ಇದೇನಪ್ಪಾ ಅಂದ್ರೆ ಪರಿಭ್ರಮಣೆ. ಸರ್ ಇಲ್ಲಿ ಬರೆದು ಬಿಟ್ಟಿರ್ತೇನೆ. ವೈ ಡಸ್ ಸೀಸನ್ಸ್ ಅಕರ್ ಕ್ವಶನ್ ಮಾರ್ಕ್. ಇದಕ್ಕೆ ನಾನು ಏನ್ ಮಾಡ್ಬೋದು? 2 ಕಾರಣಗಳು ಕೊಡ್ಬೋದು. 2 ಕಾರಣಗಳನ್ನ. ಋತುಚಕ್ರ ಉಂಟಾಗಲು ಕಾರಣ ಏನು ಅಂತ ಹೇಳಿದ್ದೇನೆ. ಓಕೆನಾ? ಸೊ ಇದರ ಮೇಲೆ ನಾನು ಒಂದು ಟಿಲ್ಟ್ ಆಫ್ ದ ಅರ್ತ್ ಆಕ್ಸಿಸ್ ಅಂತ ಬರಿಬಹುದು. ಟಿಲ್ಟ್ ಆಫ್ ದ ಅರ್ತ್ ಆಕ್ಸಿಸ್ ಅಂದ್ರೆ ಅರ್ಥ ಏನು? ಭೂಮಿಯ ಅಕ್ಷರೇಖೆ ಓರೆಯಾಗಿರ್ತಕ್ಕಂಥ ಕಾರಣದಿಂದ ಹಾಗೂ ಭೂಮಿಯ ಪರಿಭ್ರಮಣೆಯಿಂದ ಸೂರ್ಯನ ಸುತ್ತ. ಇದಕ್ಕೆ ನಾವೇನಂತ ಕರಿತೀವಿ? ರೆವಲ್ಯೂಷನ್ ಅಂತ ಕರಿತೀವಿ. ರೆವಲ್ಯೂಷನ್ ಅಥವಾ ಪರಿಭ್ರಮಣೆ. ಐ ಹೋಪ್ ಎಲ್ಲರಿಗೂ ಅರ್ಥ ಆಗ್ತಿದೆ ಇದು. ನೋಡ್ರಿ, ಇವಾಗ ಕ್ವಶನ್ ಅರ್ಥ ಆಗ್ತದೆ ನಿಮಗ. ಸೊ ಕ್ವಶನ್ ಅಲ್ಲಿ ಆನ್ಸರ್ ಯಾವ್ದಾಗಿರ್ಬೋದು? ಟಿಲ್ಟ್ ಆಫ್ ದ ಅರ್ತ್ ಆಕ್ಸಿಸ್ ಆಗಿರ್ಬೋದಾ? ಸೊ ಟಿಲ್ಟ್ ಆಫ್ ದ ಅರ್ತ್ ಆಕ್ಸಿಸ್ 2 ಕಡೆ. ಓಕೆನಾ? ಭೂಮಿಯ ಅಕ್ಷರೇಖೆ ಓರೆಯಾಗಿರ್ತಕ್ಕಂಥ ಕಾರಣದಿಂದ ನಾವು ಭೂಮಿಯ ಮೇಲೆ ಋತುಚಕ್ರ ಉಂಟಾಗುವುದನ್ನ ಗಮನಿಸಬಹುದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಪಾಸ್ ಮಾಡಿ ಸಾಲ್ವ್ ಮಾಡ್ರಿ. ತದನಂತರ ನನ್ನ ಎಕ್ಸ್ಪ್ಲೇಷನ್ ಕೇಳ್ರಿ. ಓಕೆ, ಆನ್ ವಿಚ್ ಡೇಟ್ ಡಸ್ ದ ಸಮ್ಮರ್ ಸಾಲ್ಸ್ಟೈಸ್ ಅಕರ್ ಇನ್ ದ ನಾರ್ದರ್ನ್ ಹೆಮಿಸ್ಫಿಯರ್ ಅಂತ.
ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ಅಥವಾ ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಯ ಅಯನ ಸಂಕ್ರಾಂತಿ ಕಂಡುಬರಬೇಕು. ಸಮ್ಮರ್ ಸಾಲ್ಸ್ಟೈಸ್ ಬರಬೇಕು. ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ಬೇಸಿಗೆಯ ಅಯನ ಸಂಕ್ರಾಂತಿ ಅಂದ್ರೆ ಅರ್ಥ ಏನು ಸರ್? ಜೂನ್ 21ರಂದು ನೀವು ನೋಡಿರ್ಬೇಕಂದ್ರೆ ಬೇಸಿಗೆ ಅಯನ ಸಂಕ್ರಾಂತಿ ಉತ್ತರ ಗೋಳಾರ್ಧದಲ್ಲಿ. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಅಯನ ಸಂಕ್ರಾಂತಿ ಎಲ್ಲಿದೆ? ಇಲ್ಲಿ ಉತ್ತರ ಗೋಳಾರ್ಧದ ಸಮ್ಮರ್ ಸಾಲ್ಸ್ಟೈಸ್, ಬೇಸಿಗೆಯ ಅಯನ ಸಂಕ್ರಾಂತಿ ಕಾಣಿರ್ತದ. ಯಾವಾಗ? ಜೂನ್ 21ರಂದು. ಆದ್ದರಿಂದ ನಾವು ಡೈರೆಕ್ಟ್ಲಿ ಆ ಒಂದು ಏನ್ ಮಾಡ್ಬೋದು ಅಂದ್ರೆ, ಓಕೆ ನೋಡ್ರಿ, ಇಲ್ಲಿ ಏನ್ ಹಾಕ್ಬೋದು ನಾವು? ಓಕೆ ನೋಡ್ರಿ, ಯಾವ ಕ್ವಶನ್ ಅದು? ಇದೇ ಕ್ವಶನ್ ಅಲ್ಲ. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಅಯನ ಸಂಕ್ರಾಂತಿ ಡೈರೆಕ್ಟ್ಲಿ ಜೂನ್ 21 ಅಂತ ಬರಿಬಹುದು. ಈ ತರ ಕ್ವಶನ್ಸ್ ಗಳನ್ನ ಕೇಳುವಂತ ಸಾಧ್ಯತೆಗಳು ಬಹಳ ಜಾಸ್ತಿ ಇರ್ತಾವೆ. KS ಆಗ್ಲಿ IAS ಆಗ್ಲಿ ಬಹಳ ಸಿಂಪಲ್ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾರ. ಸೊ ಇದೇ ತರ ಕ್ವಶನ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೀಸನ್ಸ್ ಗಳ ಮೇಲೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ಅದ, ವೆನ್ ಇಟ್ ಈಸ್ ವಿಂಟರ್ ಇನ್ ದ ನಾರ್ದನ್ ಹೆಮಿಸ್ಫಿಯರ್, ಇಟ್ ಈಸ್ ಯಾವ ಸೀಸನ್ ಇನ್ ದ ಸದರ್ನ್ ಹೆಮಿಸ್ಫಿಯರ್? ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಯಾವ ಸೀಸನ್ ಅಂತ ಕೇಳ್ತಿದ್ದಾರೆ. ವಿಂಟರ್ ಅಂದ್ರೆ ಡೆಫಿನೆಟ್ಲಿ ಟೆಂಪರೇಚರ್ ಕಡಿಮೆ ಇರ್ತದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ನಾರ್ದನ್ ಹೆಮಿಸ್ಫಿಯರ್ ಅಂತ ಕನ್ಸಿಡರ್ ಮಾಡಿದ್ರೆ ಡಿಸೆಂಬರ್ 22 ಆಗ್ತಾ ಇದ್ದು. ಡಿಸೆಂಬರ್ 22 ಅಲ್ಲಿ ವಿಂಟರ್ ನಾರ್ದನ್ ಹೆಮಿಸ್ಫಿಯರ್ ಇದ್ರೆ ಸದರ್ನ್ ಹೆಮಿಸ್ಫಿಯರ್ ಅಲ್ಲಿ ಏನಿರ್ತದ? ದಕ್ಷಿಣ ಗೋಳದಲ್ಲಿ ಏನಿರ್ತದ? ಬೇಸಿಗೆಗಾಲ ಇರ್ತದ. ಆದ್ದರಿಂದ ನಾವು ಬೇಸಿಗೆಗಾಲವನ್ನು ಟಿಕ್ ಮಾಡ್ಬೇಕು ಇಲ್ಲಿ. ಓಕೆನಾ? ಸೊ ಬೇಸಿಗೆಗಾಲ ಇಲ್ಲೇನು ಕೂಡ ಸಮ್ಮರ್ ಇನ್ ದ ಸದರ್ನ್ ಹೆಮಿಸ್ಫಿಯರ್ ಅಂತ ಟಿಕ್ ಮಾಡ್ಬೇಕು. ಸೊ ಡಿಸೆಂಬರ್ 22ರ ಭೂಮಿಯನ್ನು ನೋಡಿದ್ರೆ ಎಕ್ಸಾಕ್ಟ್ಲಿ ಈ ತರ ಕಾಣ್ತಿರ್ತದ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಒಂದ್ಸಲ ತೋರಿಸ್ಬಿಡ್ತೀನಿ. ನೋಡ್ರಿ ಇಲ್ಲಿ ನೋಡ್ರಿ, ಈ ಮ್ಯಾಪ್ ನೋಡ್ರಿ. ಡಿಸೆಂಬರ್ 22 ನಾರ್ದನ್ ಹೆಮಿಸ್ಫಿಯರ್ ಅಲ್ಲಿ ವಿಂಟರ್ ಇದ್ರೆ ಸದರ್ನ್ ಹೆಮಿಸ್ಫಿಯರ್ ಏನಿರ್ತದ? ಸಮ್ಮರ್ ಇರ್ತದ. ಆತರ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಮೇ ಬಿ ಲಾಸ್ಟ್ ಕ್ವಶನ್ ಇರ್ಬೇಕಿದು. ಓಕೆ, ಲಾಸ್ಟ್ ಕ್ವಶನ್ ಏನದಲ್ಲ, ಇದು IAS ಕ್ವಶನ್. ಇದು IAS UPSC ಕ್ವಶನ್. ಡನ್. UPSC 2022 ಒಳಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಇದು. ಇನ್ ದ ನಾರ್ದನ್ ಹೆಮಿಸ್ಫಿಯರ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ನಾರ್ಮಲಿ ಅಕರ್ಸ್ ಇನ್ ದ, ಉತ್ತರ ಗೋಳಾರ್ಧದಲ್ಲಿ ಸಾಮಾನ್ಯವಾಗಿ ವರ್ಷದ ಅತ್ಯಂತ ದೀರ್ಘ ದಿನ ಯಾವ ಸಮಯದಲ್ಲಿ ಸಂಭವಿಸುತ್ತದೆ? ಅತ್ಯಂತ ದೀರ್ಘ ದಿನಗಳು ಅಥವಾ ಅತ್ಯಂತ ದೀರ್ಘ ಹಗಲುಗಳು ಡೆಫಿನೆಟ್ಲಿ ಬೇಸಿಗೆಗಾಲದಲ್ಲಿ ಇರ್ತದೆ. ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆ ಯಾವಾಗ ಇರ್ತದ? ಜೂನ್ 21ರಂದು. ಜೂನ್ 21 ಅಂದ್ರೆ ಡೈರೆಕ್ಟ್ಲಿ ನಾವು ಜೂನ್ 21, ಬಟ್ ಜೂನ್ 21 ಇಲ್ಲ ಇಲ್ಲಿ. ಜೂನ್ 21 ಒಂದು ತಿಂಗಳ ಯಾವ ಭಾಗ ಆಗಿರ್ತದ? ಮೊದಲನೇ ಅರ್ಧ ಭಾಗ ಆಗಿರ್ತದ ಅಥವಾ ಎರಡನೇ ಅರ್ಧ ಭಾಗ ಆಗಿರ್ತದ? ಅದನ್ನು ಕೂಡ ನಾವು ವಿಚಾರ ಮಾಡ್ಬೇಕು ಈಗ. ಜೂನ್ 21 ಅಂದ್ರೆ 15ರ ನಂತರ ಯಾವುದೇ ದಿನಗಳು ಬರಲಿ, ಜೂನ್ ತಿಂಗಳದ ಎರಡನೇ ಅರ್ಧ ಭಾಗ ಆಗ್ತದೆ. ಆದ್ದರಿಂದ ಸೆಕೆಂಡ್ ಹಾಫ್ ಆಫ್ ದ ಮಂತ್ ಆಫ್ ಜೂನ್ ಇದನ್ನು ಟಿಕ್ ಮಾಡ್ಬೋದು ನಾವು. ಜೂನ್ ತಿಂಗಳ ಎರಡನೇ ಅರ್ಧದಲ್ಲಿ ಅಂತ ಟಿಕ್ ಮಾಡ್ಬೋದು. ಸೊ ಐ ಹೋಪ್ ಎವ್ರಿಬಡಿ ಇಸ್ ಲೈಕಿಂಗ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮತ್ತು ಇದಕ್ಕಿಂತ ಜಾಸ್ತಿ ಕಂಟೆಂಟ್ ಏನಾದ್ರು ಬೇಕಾದ್ರೆ ನಮ್ಮ ಕ್ಲಾಸಿಕಲ್ಲಿ ಪ್ರತಿ ತಿಂಗಳ ಬ್ಯಾಚಸ್ ನಡೀತಿರ್ತಾವು. ಅದಕ್ಕೆ ಬಂದು ಅಡ್ಮಿಷನ್ ತಗೊಳ್ರಿ. ಆಫ್ಲೈನ್ ನಾವೇ ಇರ್ತೀವಿ ಎಲ್ಲ ಹೇಳಲಿಕ್ಕೆ. ಈ ತರ ಕ್ವಶನ್ಸ್ ಗಳನ್ನು ಸಾಲ್ವ್ ಮಾಡೋಮಂತ. UPSC ಕ್ವಶನ್ಸ್ ನೋಡ್ರಿ, ಇದನ್ನು ಕೂಡ ಸಾಲ್ವ್ ಮಾಡ್ಲಿಕ್ಕೆ ಒನ್ ಸಿಂಪಲ್ ಕಾನ್ಸೆಪ್ಟ್ ಎಲ್ಲವನ್ನೂ ಸಾಲ್ವ್ ಮಾಡ್ಬೋದು. ಓಕೆನಾ? ಸೊ ಪ್ರಾಕ್ಟೀಸ್ ಮಾಡ್ರಿ, ರಿವಿಷನ್ ಮಾಡ್ರಿ. ಥ್ಯಾಂಕ್ ಯು.